ಜಾಢ್ಯಂ ಸುಜೀಂದ್ರಗುರುಂ ಭಜೆ ಸುಧೀಜನಸುಮಂದಾರಂ ಸುಧೀಂದ್ರಸಧುಸುಪ್ರಿಯಂ ಶುಷಮೀಂದ್ರಗುರುಂ ವಂದೇ ಸುಜೀಂದ್ರಕರೋದ್ಭವಂ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರ್ಯಾಯ ಪೀಠಸ್ಥರಾಗಿರತಕ್ಕಂಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿ ಪುರಸ್ಸರವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಮಂತ್ರಾಲಯ ಮಠಾಧೀಶರ ಗುರುಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಒಂದೆರಡು ಮಾತುಗಳನ್ನು 1 ಗಂಟೆಗಳ ಕಾಲ ನೋಡತಕ್ಕಂಥವರಾಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾಪಿ ಕವಯೇ ಮುಖ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋದ್ಗಲಿತಂ ಫಲಂ ಶುಕುಂಕಾದಪೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾರ್ಯಂ ಮುಹುರಹೋ ರಸಿಕಾ ಭೂಯಿಭಾವುಕಾಃ. ಶ್ಲೋಕಂ ವಾ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇ ಶೃಣೋತು ಯೋ ಭಕ್ತ್ಯಾತ್ ಗೋಸಹಸ್ರ ಫಲಂ ಲಭೇತ್. ಹರಿವಾಯುಗುರುಭ್ಯೋ ನಮಃ. ನಿರ್ವಿಘ್ನಮಸ್ತು. ಒಟ್ಟು 14 ಮನ್ವಂತರಗಳ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾ ಇದ್ದಾರೆ. ಒಬ್ಬ ಮನ್ವಂತರಾಧಿಪತಿ ಅಂತಂದರೆ 71 ಮಹಾಯುಗಗಳು. ಕೃತ, ತ್ರೇತ, ದ್ವಾಪರ, ಕಲಿ ಇವು 4 ಯುಗಗಳು ಕಲ್ತರೆ ಒಂದು ಮಹಾಯುಗ. ಇಂಥ ಮಹಾಯುಗ 71 ಆದರೆ ಒಬ್ಬ ಮನ್ವಂತರಾಧಿಪತಿ. ಇಂಥ ಮನ್ವಂತರಾಧಿಪತಿಗಳು 14 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು. ಬಹಳ ತಿಳಿಯೋದು ಕಷ್ಟ, ಆದರೂ ಪ್ರಯತ್ನ ಮಾಡಬೇಕು. 4,32,000 ವರ್ಷ ಕಲಿಯುಗ, ಇದರ 2ರಷ್ಟು ದ್ವಾಪರ, ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 4ರಷ್ಟು ಕೃತಯುಗ. ಇಷ್ಟು ಆದರೆ 4,32,000 ವರ್ಷ ಕಲಿಯುಗ. ಇದರಲ್ಲಿ ನಾವು ಈ ಕಲಿಯುಗದಲ್ಲಿ ಎಷ್ಟು ಕಳ್ಕೊಂಡಿದ್ದೀವಿ ಈಗ ಅಂತಂದರೆ ಕೇವಲ 5,000 ವರ್ಷ ಮಾತ್ರ ಈಗ ಕಲಿಯುಗದಲ್ಲಿ ಕಳ್ಕೊಂಡಿದ್ದೀವಿ ಅಷ್ಟೇ. ಇನ್ನೂ 4,27,000 ವರ್ಷ ಹೆಚ್ಚು ಕಮ್ಮಿ ಬಾಕಿ ಉಳಿದಿದೆ. ನಾವೆಲ್ಲ ದ್ವಾಪರದ ಸಂಧಿಕಾಲದಲ್ಲಿ ಇರುವಂಥ ವ್ಯಕ್ತಿಗಳು. ಈಗೇನು ನಾವಿದ್ದೀವಲ್ಲ ಕಲಿಯುಗದ ವ್ಯಕ್ತಿಗಳು ಅಂತ ಹೇಳ್ಕೊಳ್ಳುವಂಥ ರೀತಿ ಇಲ್ಲ. ದ್ವಾಪರ ಯುಗದ ಆದಿ ಅಂದರೆ ಅಂತ್ಯಕಾಲದಲ್ಲಿ ಇರುವಂಥ ವ್ಯಕ್ತಿಗಳು. ಈಗ ಇನ್ನೂ ದೇವರು, ದಿಂಡ್ರು, ಪುರಾಣ, ಪ್ರವಚನ ಇನ್ನೂ ಬೇಕಾದಷ್ಟು ನಮಗೆ ಲೌಕಿಕವಾದಂಥ ವಿಚಾರಗಳು ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ದೇವರ ಬಗ್ಗೆ ಒಂದು 4 ಕಥೆಗಳನ್ನು ಕೇಳೋಣಂತೆ, ದೇವರ ಸ್ಮರಣೆ ಮಾಡೋಣಂತೆ, ದೇವರ ದರ್ಶನ ಮಾಡೋಣಂತೆ ಎಂಬತಕ್ಕಂಥ ಮನಸ್ಸು ಯಾಕೆ ನಮ್ಮಲ್ಲಿದೆ ಅಂತಂದರೆ ಕಲಿ ಇನ್ನೂ ಪೂರ್ತಿಯಾಗಿ ತನ್ನ ವ್ಯಾಪಾರವನ್ನು ನಡೆಸಿಲ್ಲ. ಆ ಕಾರಣದಿಂದ ಈಗಿನ್ನೂ ಪರಮಾತ್ಮನ ಒಂದು ಅಭಿಷೇಕವನ್ನು ನೋಡೋಣ, ಅವನ ದರ್ಶನವನ್ನು ಮಾಡೋಣ, ಅವನ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳೋಣ ಎಂಬತಕ್ಕಂಥ ಉದ್ದೇಶ ನಮ್ಮಲ್ಲಿ ಇನ್ನೂ ಉಳಿದಿದೆ. ಕಾರಣ ಏನು ಅಂತಂದರೆ ಕಲಿ ಇನ್ನೂ ಪ್ರಬಲವಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಆಚಾರ್ಯ ಮಧ್ವರು ಅವತಾರ ಮಾಡಿ ಕೇವಲ 900 ವರ್ಷ ಮಾತ್ರ. ಆಚಾರ್ಯಗೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ, ಟೀಕಾಕೃತ್ಪಾದರಿಗೆ ತುಂಬ ಹತ್ತಿರದಲ್ಲಿದ್ದೀವಿ. ಮಂತ್ರಾಲಯ ಪ್ರಭುಗಳಿಗೆ 342 ವರ್ಷ ಮಾತ್ರ ಗತಿಸಿದೆ. ಮಂತ್ರಾಲಯ ಪ್ರಭುಗಳು ಬೃಂದಾವನ ಪ್ರವೇಶರಾಗಿ ಹೀಗೆ ಅನೇಕ ಯತಿಗಳು ಸಂಪರ್ಕ ಆಗತಕ್ಕಂಥದ್ದು ನಮಗಿನ್ನೂ ಹತ್ತಿರದಲ್ಲಿ ಇದ್ದಿರೋಣದ್ರಿಂದ ನಮಗಿನ್ನೂ ಅಂಥ ಅಜ್ಞಾನ ಆಗಲಿ, ಅಂಥ ಒಂದು ಪ್ರಬಲವಾದಂಥ ದುಷ್ಟ ಬುದ್ಧಿಯಾಗಲಿ ಇನ್ನೂ ಬಂದಿಲ್ಲ. ಅದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ಭಗವಂತನ ಅನುಗ್ರಹ. ಮಂತ್ರಾಲಯ ಪ್ರಭುಗಳು ಬೆಳಗ್ಗೆ ಎದ್ದಗಳೇ ಒಂದು ಪ್ರಾತಃ ಸಂಕಲ್ಪ ಗದ್ಯ ಅನ್ನತಕ್ಕಂಥ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ವದಾ ಬುದ್ಧಿಶೋಧಕೇನ ಅಂತನ್ನುವ ಮಾತನ್ನು ಹೇಳುತ್ತಾರೆ. ಅದ್ಭುತವಾದ ಮಾತು. ಮಂತ್ರಾಲಯ ಪ್ರಭುಗಳು ಸಾಕಷ್ಟು ವರ್ಷಗಳ ಕಾಲ ಇಲ್ಲಿ ಇದ್ದುಕೊಂಡು ಚಂದ್ರಿಕಾಕ್ಕೆ ವ್ಯಾಖ್ಯಾನವನ್ನು ಮಾಡಿ ಪ್ರಕಾಶ ಎಂಬತಕ್ಕಂಥ ಗ್ರಂಥವನ್ನು ಉಡುಪಿ ಕ್ಷೇತ್ರದಲ್ಲೇ ಮಾಡಿ ಅದು ಉಡುಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅಷ್ಟೇ ಅಲ್ಲ, ಇಂದು ಎನಗೆ ಗೋವಿಂದ ಎಂಬತಕ್ಕಂಥ ಕೃತಿ ಏನದಲ್ಲ, ಅದು ದೇವರ ಮುಂದೆ ಕೂತುಕೊಂಡೇ ಹಾಡಿದಂಥ ಹಾಡು ಅಂತಂದರೆ, ಇಲ್ಲೇ ಮಾಡಿದ ಕೃತಿ ಅಂತಂದರೆ ಅದ್ಭುತವಾದ ಕೃತಿ ಅದು ಇಂದು ಎನಗೆ ಗೋವಿಂದ ಎಂಬತಕ್ಕಂಥದ್ದು. ಇನ್ನೂ ಅನೇಕ ಪದಪದ್ಯ ಸುಳಾದಿಗಳನ್ನು ಮಾಡಿದ್ದಾರೆ, ಆದರೆ ನಮ್ಮ ದುರದೃಷ್ಟಕ್ಕೆ ಅವು ಸಿಕ್ಕಿಲ್ಲ. ಆದರೆ ಇಂದು ಎನಗೆ ಗೋವಿಂದ ಮಾತ್ರ ಸಿಕ್ಕಿದೆ. ಒಂದು ಪ್ರಾಣದೇವರ ಬಗ್ಗೆ ಮಾಡಿದ ಸುಳಾದಿ ಮಾತ್ರ ರಾಘವೇಂದ್ರ ಸ್ವಾಮಿಗಳ ಸುಳಾದಿ ಒಂದು ಸಿಕ್ಕಿದೆ ಅಷ್ಟೇ. ಇಂಥ
ಒಬ್ಬೊಬ್ಬ ಮನ್ವಂತರಾಧಿಪತಿಗಳು ಕಳೆದಂತೆ 6ನೇ ಮನ್ವಂತರದಲ್ಲಿ ಒಂದು ಘಟನೆ ನಡೀತು ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಾದರೆ 71 ಮಹಾಯುಗಗಳು ಕಳೆದಂಥ ವ್ಯಕ್ತಿಗಳು ಎಷ್ಟು ಜನ ಕಳ್ಕೊಂಡಿದ್ದಾರೆ ಈಗ ಅಂತಂದರೆ 6 ಜನ ಕಳೆದುಕೊಂಡು 7ನೇ ವ್ಯಕ್ತಿಯಲ್ಲಿ ನಾವಿದ್ದೀವೀಗ. ಆ ಮನ್ವಂತರಾಧಿಪತಿ ಯಾರು ಅಂತಂದರೆ ವೈವಸ್ವತ ಮನ್ವಂತರಾಧಿಪತಿ ಇರತಕ್ಕಂಥ ವ್ಯಕ್ತಿ. ಈಗ ಯಾರ್ಯಾರು ಹೋಗಿದ್ದಾರೆ ಅಂದರೆ ಸ್ವಯಂಭೂ, ಸಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂಬತಕ್ಕಂಥ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರವಾದ ವೈವಸ್ವತ ಮನ್ವಂತರ ಅಂಬತಕ್ಕಂಥದ್ದು ಈಗ ನಡೆದಿದೆ. ಪ್ರತಿಯೊಬ್ಬರೂ ಸಂಕಲ್ಪ ಮಾಡೋ ಕಾಲಕ್ಕೆ ಸಂಕಲ್ಪವನ್ನು ಹೇಳುವಾಗ ವೈವಸ್ವ ಮನ್ವಂತರೇ ಕಲಿಯುಗೆ ಭರತವರ್ಷೇ ಭರತಖಂಡೇ ಜಂಬೋದ್ವೀಪೆ ದಂಡಕಾರಣ್ಯೆ ಬಿಸಿ ಗೋದಾವರಿಯಾಹ ದಕ್ಷಿಣೀ ತೀರೆ ಶಾಲಿವಾಂಶಿಕೆ ಬೌದ್ಧಾವತಾರೆ ಅಂಬತಕ್ಕಂಥ ಏನು ಸಂಕಲ್ಪವನ್ನು ಹೇಳ್ತೀವಲ್ಲ, ಆ ಸಂಕಲ್ಪದಲ್ಲಿ ವೈವಸ್ವತ ಮನ್ವಂತರ ಅಂಬತಕ್ಕಂಥದ್ದು 7ನೇ ಮನ್ವಂತರ. ಈ 7ನೇ ಮನ್ವಂತರದಲ್ಲಿ ಎಷ್ಟು ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ ನಡೆದಿದೆ ಅಂತಂದರೆ 28 ಕೃತ, 28 ತ್ರೇತ, 28ನೇ ದ್ವಾಪರ, 28ನೇ ಕಲಿಯುಗ ನಡೆದಿದೆ. ಮುಂದೆ ಬರತಕ್ಕಂಥದ್ದು 29ನೇ ಕೃತಯುಗ ಈ ವೈವಸ್ವತ ಮನ್ವಂತರಿಗೆ ಪ್ರಾರಂಭವಾಗ್ತದೆ. 71 ಇರೋ ತನಕ, 71 ಬಾರಿ ಬರೋ ತನಕ ಈ ವೈವಸ್ವತ ಮನ್ವಂತರನೇ ಇರತಕ್ಕಂಥವನಾಗ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿತಾ ಮುಂದೆ ಇನ್ನೂ 7 ಜನ ಮುಂದಿನ ವ್ಯಕ್ತಿಗಳು ಬರತಕ್ಕಂಥವರಾಗ್ತಾರೆ. ಆದರೆ ಹಿಂದಿನ ಮನ್ವಂತರದಲ್ಲಿ ಅರ್ಥಾತ್ ಚಾಕ್ಷುಷ ಮನ್ವಂತರದಲ್ಲಿ ಒಂದು ಕೆಲಸ ನಡೀತು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ತಿಳಿಸ್ತಕ್ಕಂಥವರಾಗ್ತಾರೆ. ಏನದು ಚಾಕ್ಷುಷ ಮನ್ವಂತರದಲ್ಲಿ ಏನಾಯಿತು ಅಂತ ಕೇಳಿದರೆ, ದೇವಾಸುರರ ಯುದ್ಧ ಅಂಬತಕ್ಕಂಥದ್ದು ಭಾರಿ ಘೋರವಾಗೇ ಆಯಿತಂತೆ. ದೇವಾಸುರ ಯುದ್ಧವನ್ನು ನಡೆಯೋ ಕಾಲಕ್ಕೆ ಅದ್ಭುತವಾದಂಥದ್ದು. ಆದರೆ ದೇವತೆಗಳಿಗೆ ಸಾತ್ವಿಕ ಪ್ರಮಾಣ ಜಾಸ್ತಿಯಾದಾಗ ದೇವತೆಗಳಿಗೆ ಪರಮಾನುಗ್ರಹ, ತಾಮಸ ಅಂಬತಕ್ಕಂಥದ್ದು ಜಗತ್ತಿನಲ್ಲಿ ಜಾಸ್ತಿಯಾದಾಗ ದೈತ್ಯರಿಗೆ ಒಳ್ಳೆ ಪ್ರಬಲವಾದ ಶಕ್ತಿ. ದೇವತೆಗಳಿಗೆ ಹಗಲು ಬಹಳ ಶಕ್ತಿದಾಯಕ, ರಾತ್ರಿ ಕಾಲದಲ್ಲಿ, ರಾತ್ರಿ ಅಂದರೆ ತಾಮಸ, ಅಂಥ ತಾಮಸ ಪ್ರಭಾವ ಎಂಬತಕ್ಕಂಥದ್ದು ಜಾಸ್ತಿಯಾದಾಗ 66 ಕೋಟಿ ದೈತ್ಯರಿಗೆ ಒಳ್ಳೆ ಶಕ್ತಿ ಎಂಬತಕ್ಕಂಥದ್ದು ಬರುತ್ತಂತೆ. ಹೀಗೆ ದೇವಾಸುರರ ಯುದ್ಧ ಎಂಬತಕ್ಕಂಥದ್ದು ನಡೆಯುವ ಕಾಲಕ್ಕೆ ದೇವತೆಗಳೆಲ್ಲ ಸೋತು ದೈತ್ಯರ ಮೇಲ್ಗೈಯಾಯಿತು. ಆದಾಗ ಇಂದ್ರಾದಿ ದೇವತೆಗಳೆಲ್ಲ ಸೋತು ಬ್ರಹ್ಮದೇವರಲ್ಲಿ ಹೋಗ್ತಾರಂತೆ. ಬ್ರಹ್ಮದೇವರು ಪರಮಾತ್ಮನಲ್ಲಿ ಕರೆದುಕೊಂಡು ಹೋಗ್ತಾರೆ. ಭಗವಂತ ಇಂದ್ರದೇವರನ್ನು ನೋಡಿ ಬಹಳ ಮನಸ್ಸಿಗೆ ನೊಂದಂಥ ಇಂದ್ರನನ್ನು ನೋಡಿ, ಯಾಕೆ ಕೆಳಗೆ ಹಾಕ್ತಿ ಮೋರೆಯನ್ನು, ನಾ ಹೇಳುವ ಮಾತನ್ನು ಕೇಳು ಅಂತ ಪರಮಾತ್ಮ ಇಂದ್ರದೇವರಿಗೆ ಈ ಮಾತನ್ನು ಹೇಳಿದಂತೆ. ಏನಂತ ಹೇಳ್ತಾನೆ, ಹೋಗಿ ದೈತ್ಯರೊಟ್ಟಿಗೆ ಸಂಧಾನವನ್ನು ಮಾಡಿಕೊಂಡು ಅವರೊಟ್ಟಿಗೆ ಸ್ನೇಹವನ್ನು ಮಾಡು ಎಂಬುವ ಮಾತನ್ನು ಪರಮಾತ್ಮ ಹೇಳಿದಂತೆ. ಇನ್ನೇನಾದರೂ ಹೇಳ್ತಾನೋ, ಇನ್ನೇನಾದರೂ ಆಯುಧ ಕೊಡ್ತಾನೋ, ಅಥವಾ ಇನ್ನೇನಾದರೂ ತಂದು ಶಕ್ತಿ ಕೊಡ್ತಾನೋ ಅಂತ ಅಂದ್ಕೊಂಡ್ರೆ ಪರಮಾತ್ಮ ಹೇಳಿದ ಮಾತೇನೋ ದೈತ್ಯರೊಟ್ಟಿಗೆ ಸಂಧಾನವನ್ನು ಮಾಡಿಕೋ ಎಂಬತಕ್ಕಂಥ ಮಾತನ್ನು ಪರಮಾತ್ಮ ಇಂದ್ರದೇವರಿಗೆ ಹೇಳ್ತಕ್ಕಂಥವನಾದ. ಇಂದ್ರದೇವರಿಗೆ ಮನಸ್ಸಿಗೆ ಬರಲಿಲ್ಲ. ಯಾರು ಒಟ್ಟಿಗೆ ಗುದ್ದಾಡ್ತಾರೋ ಅವರೊಟ್ಟಿಗೆ ಸಂಧಾನ ಮಾಡಿಕೊಂಡು ಸ್ನೇಹ ಮಾಡೋದು ಹೇಗೆ? ಹಿಂದಿನ ದಿವಸ ಹೆಣ್ಮಕ್ಕಳು ಜಗಳಾಡಿರ್ತಾರೆ ಪಕ್ಕದ ಮನೆಯವರು, ಬೆಳಗಿನ ಜಾವಕ್ಕೆ ಕಸ ಮತ್ತು ರಂಗೋಲಿ ಮಾಡೋ ಕಾಲಕ್ಕೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳಿಕ್ಕೆ ಬೇಸರ. ಅಕ್ಕಿದಾದ್ಮೇಲೆ ನಾನು ಹೋಗ್ತೀನಿ ಹೊರಗೆ ಅಂತ ಅಂದ್ಕೊಂಡಿರ್ತಾಳೆ ಮನಸ್ಸಿನಲ್ಲಿ. ಹೀಗೆ ಒಂದು ದಿವಸದ ಜಗಳಕ್ಕೆ ಆ ರೀತಿಯಾಗಿರೋ ಕಾಲಕ್ಕೆ ಇವರಿಬ್ಬರು ಘನಘೋರವಾಗಿ ಕತ್ತಿ ಹಿಡ್ಕೊಂಡು ಗದಾ ಯುದ್ಧಗಳನ್ನು ಮಾಡಿ ಭಾರೀ ಜೋರಾದಂಥ ಯುದ್ಧದಲ್ಲಿ ಸೋತಿರತಕ್ಕಂಥ ದೇವತೆಗಳು ಆ ದೈತ್ಯರೊಟ್ಟಿಗೆ ಸಮಾಗಮವನ್ನು ಬೆಳೆಸಿ ಮತ್ತು ಸ್ನೇಹವನ್ನು ಮಾಡೋದು ಹೇಗೆ ಅಂಬತಕ್ಕಂಥ ವಿಚಾರದಲ್ಲಿ ಇಂದ್ರದೇವರಿಗೆ ಮನಸ್ಸಿಗೆ ಬಂದಿಲ್ಲ ಅಂತನ್ನೋದು ಪರಮಾತ್ಮ ಮನಗೊಂಡು ಪರಮಾತ್ಮ ಒಂದು ಮಾತನ್ನು ಹೇಳಿದಂತೆ. ಏನಂತ ಹೇಳ್ತಾನೆ ಅಂದರೆ, ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾನೆ ಸ್ವಾಮಿ. ಅರಯೋಪಿ ಸಂದೇಹ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇವ ಅರ್ಥಸ್ಯ ಪದವಿಂಗತೈ ಅಂತಾನೆ ಸ್ವಾಮಿ. ಭಾರಿ ಚಂದ. ಅರಯೋಪಿ ಸಂದೇಹ ಸತಿ ಕಾರ್ಯಾರ್ಥ ಗೌರವೇ, ನಮ್ಮ ಸಮಯ ಇದ್ದಾಗ ಎಂಥವರ ಕಾಲಾದರೂ ಹಿಡಿಯಬೇಕು ಎಂಬತಕ್ಕಂಥ ಮಾತು. ಅದಕ್ಕೆ ನೋಡಿ ಒಂದು ದೃಷ್ಟಾಂತವನ್ನು ಹೇಳ್ದ. ಏನದು? ಒಂದು ಹಾವಿತ್ತಂತೆ. ಹಾವು ದೊಡ್ಡದಾಗಿರತಕ್ಕಂಥ ನಾಗರಾವು. ಅರಯೋಪಿ ಸಂದೇಹ ಸತಿ ಕಾರ್ಯಾರ್ಥ ಅಹಿಮೂಷಿಕವದ್ದೇವ. ಅಹಿ ಅಂದರೆ ಹಾವು, ಮೂಷಿಕ ಅಂದರೆ ಇಲಿ. ಒಂದು ದೊಡ್ಡ ಹಾವನ್ನು, ನಾಗರ ಹಾವನ್ನು ಒಬ್ಬ ವ್ಯಕ್ತಿ ಹಾವಾಡಿಗ ಅದನ್ನು
ಹಿಡಿದು ಏನು ಮಾಡ್ತಾನೆ, ಒಂದು ಮರದ ಪೆಟ್ಟಿಗೆಯನ್ನು ಮಾಡಿ ಅದಕ್ಕೆ ನಾಲ್ಕಾರು ತೂತುಗಳನ್ನು ಮೇಲಕ್ಕೆ ಕೊಯ್ದು, ಯಾಕಂದರೆ ಕೊರೆದು ಅದಕ್ಕೆ ಉಸಿರಾಡಲಿಕ್ಕೆ ಅನುಕೂಲವನ್ನಾಗಿ ಮಾಡಿ ಆ ಮರದ ಪೆಟ್ಟಿಗೆಯಲ್ಲಿ ದೊಡ್ಡ ಹಾವನ್ನು ಹಾಕಿಬಿಟ್ಟ. ಹಾಕಿದ ಮೇಲೆ 1-2 ದಿವಸ ಆಯಿತು. ಆಮೇಲೆ ಯೋಚನೆ ಮಾಡಿದ, ಅಲ್ಲ ದೊಡ್ಡ ಹಾವನ್ನು ಹಿಡಿದು ಬಿಟ್ಟೆ, ಅದು ಒಳಗೆ ಸತ್ತೋಯ್ತು ಅಂತದನ್ನು ಹಿಡಿದೇನು ಪ್ರಯೋಜನ, ಈ ಹಾವಿನ ಆಟವನ್ನು ಆಡಿಸಿದ್ರಿಂದ ದುಡ್ಡು ಸಂಪಾದನೆ ಮಾಡಬೇಕು, ನಾನು ಅದನ್ನು ಹೇಗಾದರೂ ಮಾಡಿ ಅದನ್ನು ಉಳಿಸ್ಬೇಕು, ಅದನ್ನು ಬದುಕಿಸ್ಬೇಕು ಎಂಬತಕ್ಕಂಥ ಉದ್ದೇಶದಿಂದ ಒಂದು ಇಲಿ ಹಿಡಿದ, ದೊಡ್ಡದಾಗಿರತಕ್ಕಂಥ ಇಲಿ ಹಿಡಿದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟ. ಈ ಹಾವು ಆ ಇಲಿಯನ್ನು ನೋಡಿತು, ಇಲಿ ಹಾವಿನ ನೋಡಿತು. ಅಲ್ಲ ಎಂಥ ಕೆಲಸ ಆಯಿತು, ನಾನು ಸತ್ತೆ ಎಂಬುದಾಗಿ ಇಲಿ ಅನ್ಕೊಳ್ತಂತೆ. ಆವಾಗ ಹಾವು ಪಕ್ಕದಲ್ಲಿ ಬಂದು ಇಲಿಯನ್ನು ನುಂಗೋಣ ಅಂತ ವಿಚಾರ ಮಾಡಿ, ಕೊನೆಗೆ ಇಲಿಯನ್ನು ನುಂಗಿದೆ ಅಂತಂದರೆ ನನ್ನ ಕೆಲಸ ಕೆಟ್ಟ ಹೋಗುತ್ತೆ, ನನ್ನ ಕೆಲಸ ಆಗೋ ತನಕ ಈ ಇಲಿ ಇರಬೇಕು ಅಂತ ಆಲೋಚನೆ ಮಾಡಿತಂತೆ ಹಾವು. ಆಮೇಲೆ ಪಕ್ಕದಲ್ಲಿ ಬಂದು ಇಲಿಯನ್ನು ಮಾತಾಡಿಸ್ತಂತೆ ಹಾವು. ಇಲಿರಾಜ ಚೆನ್ನಾಗಿದ್ದೀಯಾ ಅಂತ ಕೇಳಿತಂತೆ. ಏನೋ ನಿನ್ನ ಅನುಗ್ರಹದಿಂದ ಚೆನ್ನಾಗಿದ್ದೀನಪ್ಪ ಹಾಗ ಅಂತ ಇಲಿ ಹೇಳಿತು ಹಾವು ಕೇಳಿದಾಗ. ಹಾಗಾದರೆ ನಾನು ನೀನು ಇಬ್ಬರು ಬಹಳ ಸ್ನೇಹಿತರಪ್ಪ, ನಿನ್ನ ಮೇಲೆ ಯಾವ ದ್ವೇಷ ಎಂಬತಕ್ಕಂಥದ್ದು ನನಗಿಲ್ಲ ಎಂಬುದಾಗಿ ಹಾವು ಹೇಳಿತಂತೆ. ಏನೋ ನಿನ್ನ ಅನುಗ್ರಹದಿಂದ ಇತ್ತು ಅಂದರೆ ನಾನು ನೀನು ಸ್ನೇಹಿತರಾಗ್ತೀವಿ ಅಂತ ಇಲಿ ಅಂತಂತೆ. ಏನಿಲ್ಲ, ನಾವಿಬ್ಬರೂ ಒಂದು ದೊಡ್ಡ ಬಂದಿಯಲ್ಲಿ ಇದ್ದೀವಿ, ನಿನ್ನ ಸಹಾಯ ನನಗೆ, ನನ್ನ ಸಹಾಯ ನಿನಗೆ, ಇಬ್ಬರೂ ಮಾಡಿಕೊಂಡ್ರೆ ನಾವಿಬ್ಬರೂ ಹೊರಗೆ ಹೋಗ್ತೀವಿ ಎಂಬತಕ್ಕಂಥ ಮಾತು ಹಾವು ಹೇಳಿತಂತೆ ಇಲಿಗೆ. ಏನು ಮಾಡಬೇಕು, ಇಬ್ಬರು ಇಲ್ಲಿ ಬಂದು ಬಿದ್ದೀವಿ, ನೋಡು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಸ್ವಾಮಿ, ನಿನ್ನ ಹಲ್ಲು ಎಂಬತಕ್ಕಂಥದ್ದೇನದಲ್ಲ ಅದು ಕರಗಸ ಇದ್ದಂತೆ ಇದೆ, ಮೇಲಿರತಕ್ಕಂಥ ತೂತುಗಳೇನಿದೆಯಲ್ಲ ಅದು ದೊಡ್ಡದಾಗಿ ನೀನು ರಂಧ್ರವನ್ನಾಗಿ ಮಾಡಿದಿ ಅಂತಂದರೆ ನಾನು ನೀನು ಒಂದೇ ಸರಿ ಮೇಲಕ್ಕೆ ಹೋಗ್ಬೋದು, ಇದರಿಂದ ಈ ಪೆಟ್ಟಿಗೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹಾವು ಹೇಳಿತು. ಆವಾಗ ಇಲಿ ಅನ್ನಂತೆ ಮಧ್ಯದಲ್ಲಿ ನಿಂತುಕೊಳ್ಳೋದು ಹೇಗೆ, ಆ ನಿಂತು ಆ ಮರದ ತೂತುಗಳನ್ನು ದೊಡ್ಡದಾಗಿ ಮಾಡೋದು ಹೇಗೆ ಎಂಬುದಾಗಿ ಇಲ್ಲಿ ಕೇಳಿತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ನನ್ನ ಹೆಡೆಯ ಮೇಲೆ ನೀನು ನಿಂತುಕೋ, ಅಲ್ಲಿ ತನಕ ನಿನ್ನನ್ನು ನಾನು ಎತ್ತಿ ಹಿಡಿತೀನಿ, ನೀನು ಹಲ್ಲಿನಿಂದ ಆ ಮರದ ಪೆಟ್ಟಿಗೆಯನ್ನು ದೊಡ್ಡದಾಗಿ ಮಾಡು ಎಂಬತಕ್ಕಂಥ ಮಾತು ಹಾವು ಹೇಳಿದಾಗ ಇಲಿ ಆಯಿತು ಎಂಬುದಾಗಿ ಹೇಳಿ, ಆ ಯಾವ ಹಾವಿನ ಹೆಡೆಯ ಮೇಲೆ ಇಲಿ ನಿಂತುಕೊಂಡು ಆ ಮರದ ಪೆಟ್ಟಿಗೆಯನ್ನು ದೊಡ್ಡದಾಗಿ ಅಂದರೆ ದೊಡ್ಡ ತೂತನ್ನಾಗಿ ಮಾಡ್ತದೆ. ಮಧ್ಯದಲ್ಲಿ ಕೇಳ್ತದೆ, ನಿನಗೆ ಅನುಕೂಲವಾಗಿದೆಯಾ, ನಾನು ನೀನು ಇಬ್ಬರು ಹೋಗ್ತೀವಾ ಎಂಬುದಾಗಿ ಹೇಳಿ ಮತ್ತೆ ಕೆಳಗಿಳಿಸಿ, ಒಂದು ಸರೆ ಮೇಲೆ ಕೇರಿಸಿ ತೆಳಗಿರಿಸಿ 3-4 ಸರೆ, ಆಮೇಲೆ ಹಾವು ಒಂದು ಸರೆ ಹೊರಗೆ ಹೋಗಿ ಒಳಗೆ ಬಂದು ಆಮೇಲೆ ನಿನ್ನ ಕೆಲಸ ಮುಗಿತು ಬಾ ಎಂಬುದಾಗಿ ಹೇಳಿ ಇಲಿಯನ್ನು ತಿಂದು ಹಾವು ಹೊರಗೆ ಬಂತಂತೆ. ಈ ಕಥೆಯನ್ನು ಯಾರು ಹೇಳಿದರು ಅಂದರೆ ಭಾಗವತದಲ್ಲಿ ಸಾಕ್ಷಾತ್ ಪರಮಾತ್ಮ ದೇವೇಂದ್ರಿಗೆ ಹೇಳ್ತಕ್ಕಂಥವನಾಗ್ತಾನೆ. ಅರಯೋಪಿಹಿ ಸಂದೇಹ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇ, ಅಹಿ ಅಂದರೆ ಹಾವು, ಅಹಿಮೂಷಿಕ, ಮೂಷಿಕ ಅಂದರೆ ನಿಮ್ಗೆ ಗೊತ್ತಿದೆ, ಅಹಿಮೂಷಿಕವದ್ದೇವ ಅರ್ಥಸ್ಯ ಪದವಿಂಗತೈಹಿ ಎಂಬತಕ್ಕಂಥ ಮಾತನ್ನು ಪರಮಾತ್ಮ ಹೇಳಿದಾಗ ಇಂದ್ರದೇವರಿಗೆ, ನಮ್ಮಂಥವರಿಗಾದರೆ ದಡ್ರು ನಮಗೇನು ಗೊತ್ತಾಗೋದಿಲ್ಲ, ಇಂದ್ರದೇವರು ಮಹಾಪ್ರಜ್ಞಾವಂತ, ಸಾಕ್ಷಾತ್ ಅವರೇ ನಮ್ಮ ಟೀಕಾಕೃತ್ಪಾದರು. ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಮಾಡಿದಂಥ ಮಹಾಪ್ರಭುಗಳು ಯಾರು ಅಂತಂದರೆ ಸಾಕ್ಷಾತ್ ಇಂದ್ರಾವತಾರಿಯಾಗಿರತಕ್ಕಂಥ ವ್ಯಕ್ತಿಗಳೇ ಜಯತೀರ್ಥರು. ವಾಯುಜೀವೋತ್ತಮರಾಗಿರತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದರೆ ಅದಕ್ಕೆ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದಂಥ ಮಹಾನುಭಾವರು ಯಾರು ಅಂತಂತಂದರೆ ನಮ್ಮ ಜಯತೀರ್ಥರು. ಮೊದಲು ಆದ್ಯ ಭಾಷ್ಯಕಾರರು ಯಾರು ಅಂದರೆ ಪದ್ಮನಾಭತೀರ್ಥರು. ಪದ್ಮನಾಭತೀರ್ಥರು ಶ್ರೀಮದಾಚಾರ್ಯ ಗ್ರಂಥಕ್ಕೆ ಮೊದಲು ಆ ಭಾಷ್ಯಕ್ಕೆ ಟಿಪ್ಪಣಿಯನ್ನು ಬರೆದಿರತಕ್ಕಂಥ ಟಿಪ್ಪಣಿಕಾರರು, ಟೀಕಾಕಾರರು ಯಾರು ಅಂತಂದರೆ ಪದ್ಮನಾಭತೀರ್ಥರು. ಸಾಕ್ಷಾತ್ ಶೇಷದೇವರ ಅವತಾರಿಗಳೇ ಪದ್ಮನಾಭತೀರ್ಥರು, ಇಂದ್ರಾವತಾರಿಗಳೇ ಯಾರು, ನಮ್ಮ ಜಯತೀರ್ಥರು ಎಂಬುದಾಗಿ ತಿಳಿಯಬೇಕು. ಇಂಥ ರೀತಿಯಲ್ಲಿ ಕೊನೆಗೆ ಹೋಗಿ ಆ ಮಹಾದೈತ್ಯರೊಟ್ಟಿಗೆ ಭಾಳ ಸ್ನೇಹವನ್ನು ಈ ಇಂದ್ರದೇವರು ಮಾಡಿದರಂತೆ. ಮಾಡಿದಾಗ ಏನಂತ ಹೇಳಿದ್ದ ಪರಮಾತ್ಮ ಅಂದರೆ, ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು, ಅಮರರಾಗಬೇಕು ಅಂತಾದರೆ ನೀವೆಲ್ಲ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದಂತೆ ಸ್ವಾಮಿ. ಏನು? ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿ ಹಾಕಿ ಅದನ್ನು ಕಡದಾಗ ಅನೇಕವಾಗಿರತಕ್ಕಂಥ ವಸ್ತುಗಳು ಬರ್ತಾವೆ. ವಸ್ತುಗಳು ಬಂದಾಗ ಕೊನೆಯಲ್ಲಿ ಅಮೃತ ಅಂಬತಕ್ಕಂಥದ್ದು ಬಂದ ಮೇಲೆ ಅದನ್ನು ನೀವು ಕುಡಿದರೆ ಅಮರರಾಗ್ತೀರಿ, ನಿಮಗೆ ಜರ ಅಂಬತಕ್ಕಂಥದ್ದು ಮುಪ್ಪು ಬರೋದಿಲ್ಲ, ಸಾವು ಬರೋದಿಲ್ಲ, ಅತ್ಯಂತ ಶಕ್ತಿಭರಿತರಾಗ್ತೀರಿ. ತದನಂತರದಲ್ಲಿ ಯುದ್ಧಕ್ಕೆ ಹೋದರೆ ನೀವು ದೇವತೆಗಳು ಜಯವಂತರಾಗ್ತೀರಿ ಎಂಬತಕ್ಕಂಥ ಮಾತನ್ನು ಪರಮಾತ್ಮ ಇಂದ್ರದೇವರಿಗೆ ಹೇಳಿದ್ದ. ಸರಿ ಆಯಿತು ಎಂಬುದಾಗಿ ಹೇಳಿ ಮಂದರ ಪರ್ವತವನ್ನು ಎತ್ತಲಿಕ್ಕೆ ಹೋಗ್ತಾರೆ, ಎತ್ತಲಿಕ್ಕೆ ಆಗೋದಿಲ್ಲ.
ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಾಗ ಸಾಕ್ಷಾತ್ ಭಗವಂತನೇ ಬಂದು ಮಂದರ ಪರ್ವತವನ್ನು ಎತ್ತಿ ಅದನ್ನು ಯಾರ ಮೇಲೆ ಇಡ್ತಾರೆ ಅಂದರೆ ಗರುಡದೇವರ ಮೇಲೆ ಇಡ್ತಾರಂತೆ. ಈ ಗರುಡ ಶೇಷಾದಿಗಳು ಪರಾಕ್ರಮವಂತರು. ಶೇಷದೇವರು ಏನು ಕೆಲಸ ಮಾಡ್ತಾರೆ ಅಂತಂದರೆ ಇಡೀ ಭೂಮಂಡಲವನ್ನು ತಮ್ಮ ಹೆಡೆಯ ಮೇಲೆ ಹೊತ್ತುಕೊಂಡಿದ್ದಾರಂತೆ. ಇಡೀ ಭೂಮಂಡಲ ಅಂಬತಕ್ಕಂಥದ್ದು ತಮ್ಮ ಹೆಡೆಯ ಮೇಲೆ ಇದೆಯಂತೆ. ಒಂದು ಸ್ವಲ್ಪ ಏನಾದರೂ ಹಿಂಗೆ ಅಳ್ಳಾಡಿಸಿದ್ರು ಅಂದ್ರೆ ನಾವೆಲ್ಲ ಅಷ್ಟೇ ಓಂ ಸ್ವಸ್ತಿನೇ ಕೃಷ್ಣಾರ್ಪಣ ಅಂತ ಅರ್ಥ. ಆ ರೀತಿಯಾಗಿ ನನು ಸರ್ಷಪಾಗ್ಯತೆ ಆಚಾರ್ಯ ಮಧ್ವರು ಹೇಳ್ತಕ್ಕಂಥವರಾಗ್ತಾರೆ ತಾತ್ಪರ್ಯದಲ್ಲಿ. ನನು ಸರ್ಷಪಾಗ್ಯತೆ ಸಾಸ್ವಿಯ ರೂಪದಿಂದಿದೆಯಂತೆ ಇಡೀ ಭೂಮಂಡಲ. ಅಂದರೆ ಶೇಷದೇವರು ಎಂಥ ವ್ಯಕ್ತಿಗಳು ಎಂಬುದು ಅರ್ಥ ಮಾಡ್ಕೋಬೇಕಿದ್ರ ಮೇಲೆ. ಇಡೀ ಭೂಮಂಡಲ ಅಂಬತಕ್ಕಂಥದ್ದು ಶೇಷದೇವರ ಮೇಲೆ ಹೇಗಿದೆ ಅಂದರೆ ಸಾಸ್ವಿಯಂತೆ ಇದೆಯಂತೆ. ಸರ್ಷಪ ಅಂದರೆ ಸಾಸ್ವಿ, ಒಂದು ಸಾಸ್ವಿಯಷ್ಟು ಈ ಭೂಮಂಡಲ ಅಂಬತಕ್ಕಂಥದ್ದಿದೆ ಎಂಬುದಾಗಿ ನಮ್ಮ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಂಥದ್ದು ಶೇಷದೇವರಿಗೆ ಅಷ್ಟು ಶಕ್ತಿ ಇರಬೇಕಾದರೆ ಶೇಷದೇವರಿಗಿಂತಲೂ ತಾರತಮ್ಯದಲ್ಲಿ ಒಂದೇ ಕಕ್ಷೆ ಆದರೂ ಕೂಡ ಹೆಚ್ಚಿನ ಸಾಮರ್ಥ್ಯ ಅಂಬತಕ್ಕಂಥದ್ದು ಗರುಡದೇವರಿಗೆ ಉಂಟು. ಅಂಥ ಗರುಡದೇವರು ಮಂದರ ಪರ್ವತವನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡಂಥವರಾಗಿ ಕ್ಷೀರ ಸಮುದ್ರದಲ್ಲಿ ಅದನ್ನು ಇಡತಕ್ಕಂಥವರಾದರು. ಇಟ್ಟಾಗ ಅದನ್ನು ಕಟ್ಟಿಬೇಕು. ಕ್ಷೀರ ಸಮುದ್ರದಲ್ಲಿ ಅದನ್ನು ಕಡದಾಗ ಅನೇಕ ಪದಾರ್ಥಗಳು ಹೊರಗೆ ಬರತಕ್ಕಂಥದ್ದಾಗತ್ತೆ. ಒಂದು ಕಡೆಯಲ್ಲಿ ದಾನವರು ನಿಂದಿರ್ತಾರೆ, ಒಂದು ಕಡೆ ದೇವತೆಗಳು ನಿಲ್ತಕ್ಕಂಥವರಾಗ್ತಾರೆ. ಮಂದರ ಪರ್ವತವನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದರು. ಮಾಡಿದಾಗ ಮೊದಲೆಲ್ಲ ಅವರು ಬಾಲವನ್ನು ಹಿಡಿದಿದ್ರಂತೆ ದೈತ್ಯರು. ದೇವತೆಗಳೆಲ್ಲ ಏನು ಹಿಡಿದಿದ್ರು? ಮುಖವನ್ನು ಹಿಡಿದಿದ್ರಂತೆ. ಯಾರೋ ಒಬ್ಬವನು ದೈತ್ಯ ಒಂದು ಮಾತಾಡಿದ, ವಯಂ ಕಶ್ಯಪ ದಾಯಾದಯ, ನಾವೆಲ್ಲ ಕಶ್ಯಪರ ಮಕ್ಕಳು ಮೊಮ್ಮಕ್ಕಳು. ಹಾವಿನ ಬಾಲ ಅಂದರೆ ಅದರ ಪಾದ ಇದ್ದಂತೆ, ಆ ಪಾದವನ್ನು ಹಿಡಿಯೋದ ಸಾಧ್ಯ ಇಲ್ಲ. ನಾವೆಲ್ಲ ಏನು ಹಿಡಿಬೇಕು? ಮುಖ ಹಿಡಿಬೇಕು ಅಂತಂದರು. ದೇವತೆಗಳಿಗೆ ಹೇಳಿದ್ದ ಪರಮಾತ್ಮ, ಅವ್ರು ಏನು ಮಾತಾಡಿದ್ರು ನಿಮ್ಮ ಬಾಯಿಗೆ ಅಮೃತ ಬೀಳೋ ತನಕ ಅವ್ರು ಏನು ಹೇಳಿದ್ದು ಕೇಳ್ರಿ ಅಂತ ಹೇಳಿದ್ದ ಸ್ವಾಮಿ. ಆಯಿತು, ಈಗೇನು ಮಾಡಬೇಕು ಅಂತಿದ್ದೀರಿ? ನಾವೆಲ್ಲ ಮುಖ ಹಿಡಿತೀವಿ ಅಂತಂದರು. ಆಯಿತು, ನೀವು ಮುಖಕ್ಕೆ ಬರ್ರಿ, ನಾವು ಬಾಲಕ್ಕೆ ಹೋಗ್ತೀವಿ ಅಂತಂದರು. ದೇವತೆಗಳೆಲ್ಲ ಮತ್ತೆ ಬಾಲಕ್ಕೆ ಬಂದರು, ದೈತ್ಯರೆಲ್ಲ ಮುಖಕ್ಕೆ ಬಂದರು. ಹಾವಿಗೆ ಆ ಒಂದು ಮಂದರ ಪರ್ವತ ಅಂಬತಕ್ಕಂಥದ್ದು ಶೇಷದೇವರು ಸುತ್ತಕೊಂಡು ಅದನ್ನು ಸವರಾಡಿದಾಗ ಒಳಗಿರತಕ್ಕಂಥ ವಮನ ಮಾಡ್ತದಂತೆ. ಅದರ ಏನೂ ಮಹಾವಿಷವನ್ನು ಅನ್ನೆಲ್ಲ ಒಂದು ವಿಷದ ಸ್ಪರ್ಶ ಅಂಬತಕ್ಕಂಥದ್ದು ದೈತ್ಯರಿಗೆ ಆಗಿ ಬಹಳ ದುಃಖಕ್ಕೆ ಒಳಪಡತಕ್ಕಂಥವರಾಗಿದ್ದಾರೆ ದೈತ್ಯರು. ಅನೇಕವಾಗಿರತಕ್ಕಂಥ ಪದಾರ್ಥಗಳು ಬರಲಿಕ್ಕೆ ಮುಂಚೆನೇ ಮಂದರ ಪರ್ವತ ಅಂಬತಕ್ಕಂಥದ್ದು ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಮೊದಲೇ ಪ್ರಾರಂಭ. ಆ ವಿಘ್ನ ಬಂದಾಗ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡಿದರು ಅಂತಂದರೆ, ಸ್ವಾಮಿ ಮಂದರ ಪರ್ವತ ಮುಳುಗುತ್ತಾ ಇದೆ, ಏನು ಮಾಡಬೇಕು? ಆವಾಗ ಪರಮಾತ್ಮ ಅಹಂ ಭಕ್ತ ಪರಾಧೀನಃ ದೊಡ್ಡದಾಗಿರತಕ್ಕಂಥ ಒಂದು ಆಮೆಯನ್ನು, ಕೂರ್ಮ ರೂಪಿಯಾಗಿರತಕ್ಕಂಥ ಭಗವಂತ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಅವತಾರವನ್ನು ಮಾಡತಕ್ಕಂಥವನಾಗ್ತಾನೆ. ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಲೋಕವಿದಾರಕ ದೇವವರೆಣ್ಯ. ಇಡೀ ದಾಸಾಹಿತ್ಯಕ್ಕೆ ಮೂಲ ವ್ಯಕ್ತಿಗಳು ಯಾರು ಅಂತಂದರೆ ಶ್ರೀಮನ್ ಮಧ್ವಾಚಾರ್ಯರು. ನರಹರಿ ತೀರ್ಥರು ತದನಂತರದಲ್ಲಿ ದಾಸಾಹಿತ್ಯವನ್ನು ಕನ್ನಡದಲ್ಲಿ ಹೇಳಿದಂಥ ಮಹಾನುಭಾವರು ನರಹರಿ ತೀರ್ಥ ಶ್ರೀಪಾದಂಗಳವರು. ನರಹರಿ ತೀರ್ಥರ ಮಾತು ಭಾಳ ಚಂದ, ಅದ್ಭುತವಾದ ಮಾತುಗಳಿದೆ ನರಹರಿ ತೀರ್ಥರ ಮಾತು. ಏನು ಹೇಳ್ತಾರೆ ಗೊತ್ತೋ? ಒಂದೇ ಒಂದು ಮಾತು ಹೇಳ್ತೇನೆ ಅವ್ರ ಬಗ್ಗೆ. ಶ್ರೀಪತಿಯನ್ನು ಬೈದರೆ ಸುಮ್ಮಗಿರುವಿ, ಶ್ರೀಮತಿಯನ್ನು ಬೈದರೆ ಸಿಟ್ಟುಗೊಳ್ಳುವೆ ಯಾಕೆ ಅಂತ ಕೇಳ್ತಾರೆ ಒಂದು ಕಡೆ. ಅದ್ಭುತವಾದ ಮಾತು. ನಮಗೆ ದೇವರನ್ನ ಬೈದರೆ ಅವನ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಲ್ಲ, ಅವನು ನಾವು ಅಂದೆ, ಅವನು ನಿರ್ಗುಣ ನಿರಾಕಾರ ನಿರಾಮಯ ಅಂತಂದರೆ ನಮಗೇನು ಸಂಬಂಧ ಇರಲಾರ್ದವನು ಸುಮ್ಮನೆ ಕೂತಿರ್ತೀವಂತೆ. ಶ್ರೀಪತಿಯನ್ನು ಬೈದರೆ ಸುಮ್ಮಗಿರುವಿ, ಶ್ರೀಮತಿಯನ್ನ ಅಂತಂದರೆ ಹೆಂಡತಿಯನ್ನು ಬೈದರೆ ಭಾರೀ ಸಿಟ್ಟು ಬರ್ತಂತ ನಮಗೆ. ಏನ್ಲೇ ಹೆಂಗೆ ಅನ್ನಿಸ್ತದ ಹಂಗಂತ ಜಗಳಕ್ಕೆ ಹೋಗ್ಬಿಡ್ತೀವಂತೆ. ಹೆಂಡತಿಯನ್ನು ಬೈಬಾರ್ದು, ಆದರೆ ಶ್ರೀಮತಿಯನ್ನು ಬೈದರೆ ಬಹಳ ಮನಸ್ಸಿಗೆ ನೋವು ಮಾಡ್ಕೊಳ್ತೀವಿ. ಶ್ರೀಪತಿಯನ್ನು ಬೈದರೆ ನಮಗೇನು ಸಿಟ್ಟೇ ಬರೋದಿಲ್ಲ. ವೇದ ಮಂತ್ರ ಏನು ಹೇಳ್ತಾವೆ? ವೇದ ಮಂತ್ರಗಳು ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವದ ಪರಮಾನ್ನಿತ್ಯಂ ವಿಶ್ವನ್ನಾರಾಯಣ ಗುಂಹರಿಂ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಎಲ್ಲ ಸ್ಥಾಪನೆ ಮಾಡ್ತಕ್ಕಂಥವಾಗ್ತವೆ ವೇದಗಳು. ದಾಸವರೆಣ್ಯರು ಅಲ್ಲಲ್ಲಿ ನೋಡಬೇಕು. ಪುರಂದಾಸರ ಮಾತುಗಳು ಭಗವಂತನ ಸ್ತೋತ್ರವನ್ನು ಮಾಡುವಾಗ ಅದ್ಭುತವಾದ ರೀತಿಯಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ದಾಸವರೆಣ್ಯರು ಉಗಾಭೋಗಗಳಿಂದ ಹೇಳ್ತಕ್ಕಂಥವರಾಗ್ತಾರೆ. ಪುರಂದಾಸರ ಒಂದು ಉಗಾಭೋಗ ನೋಡಿ ಹೇಗಿದೆ ಅಂತ. ಅಣುರೇಣು ತೃಣದಲ್ಲಿ
ಅಣುರೇಣು ತೃಣದಲ್ಲಿ ಪರಿಪೂರ್ಣನಾಗಿರುವ ಗುಣವಂತನೆ ನಿನ್ನ ಮಹಿಮೆ ಗಣನೆ ಮಾಡುವರಾರೋ. ಅಣುರೇಣು ತೃಣದಲ್ಲಿ ಪರಿಪೂರ್ಣನಾಗಿರುವ ಗುಣವಂತನೆ ನಿನ್ನ ಮಹಿಮೆ ಗಣನೆ ಮಾಡುವರಾರೋ. ಎಣಿಸಿ ನೋಡುವಳಿನ್ನು ಏಣಾಕ್ಷಿ ಸಿರಿದೇವಿ, ಎಣಿಸಿ ನೋಡುವಳಿನ್ನು ಏಣಾಕ್ಷಿ ಸಿರಿದೇವಿ. ಜ್ಞಾನ ಸುಗುಣ ತತ್ವ ವೇಣುಗೋಪಾಲ ಹರೇ, ಜ್ಞಾನ ಸುಗುಣ ತತ್ವ ವೇಣುಗೋಪಾಲ ಹರೇ. ಕಾಣಿಸೋ ನಿನ್ನ ಮಹಿಮೆ, ಕಾಣಿಸೋ ನಿನ್ನ ಮಹಿಮೆ ಪುರಂದರ ವಿಠಲ. ಕಾಣಿಸೋ ನಿನ್ನ ಮಹಿಮೆ ಪುರಂದರ ವಿಠಲ. ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ. ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ. ತೃಣ ಮೊದಲಾಗಿ ಮೇರು ಪರ್ಯಂತ ನೀನಾಗಿ, ತೃಣ ಮೊದಲಾಗಿ ಮೇರು ಪರ್ಯಂತ ನೀನಾಗಿ. ಗುಣನಿಧಿ ಪುರಂದರ, ಗುಣನಿಧಿ ಪುರಂದರ, ಗುಣನಿಧಿ ಪುರಂದರ ವಿಠಲ ನಿನ್ನ ಮಹಿಮೆ ಗಣನೆ ಮಾಡುವರಾರೋ ಎನ್ನಪ್ಪನೇ, ಗಣನೆ ಮಾಡುವರಾರು ಎನ್ನಪ್ಪನೇ, ಎನ್ನಪ್ಪನೇ, ಎನ್ನಪ್ಪನೇ. ಒಬ್ಬೊಬ್ಬರ ಮಾತು ಭಾರಿ ಅದ್ಭುತ. ಗೋಪಾಲದಾಸನ ಮಾತಂತೂ ಭಗವಂತನ ಸರ್ವೋತ್ತಮತ್ವ ವಿಚಾರದಲ್ಲಿ ಮಾತ್ರ ಗೋಪಾಲದಾಸರು ಭಾಳ ಚಂದ ಮಾತಾಡ್ತಾರೆ. ಹೆಂಗೆ ಅಂತಂತಂದರೆ, ಮನೆಯ ಕಟ್ಟುವರುಂಟು ಮಡಬಿ ಮಕ್ಕಳು ಉಂಟು, ಧನವ ಕಟ್ಟುವರುಂಟು ದಾನ ಮಾಡುವರುಂಟು. ಮನೆಯ ಕಟ್ಟುವರುಂಟು ಮಡಬಿ ಮಕ್ಕಳು ಉಂಟು, ಧನವ ಕಟ್ಟುವರುಂಟು ದಾನ ಮಾಡುವರುಂಟು. ಋಣವ ಕೊಟ್ಟವರುಂಟು ಋಣ ಮಾಡಿದವರುಂಟು, ಮಳೆಗಾರತನ ಬಿದರೋಳ್ ಎಂದಿಗೂ ಬೇಡ. ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ, ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ. ಗುಣಪೂರ್ಣ ಚೆಲುವ ಗೋಪಾಲ ವಿಠಲ ನಿನ್ನ, ಗುಣಪೂರ್ಣ ಚೆಲುವ ಗೋಪಾಲ ವಿಠಲ ನಿನ್ನ. ಗುಣಚಿಂತನೆ ಯೋಳಿಡು, ಗುಣಚಿಂತನೆ ಯೋಳಿಡು, ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ದೇವರನ್ನು ಯಾರು ಧ್ಯಾನ ಮಾಡಲಿಕ್ಕೆ ಗೊತ್ತುಂಟೋ ಅವರು ಎಂದೂ ಯಾವ ಕೆಲಸಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲಂತೆ. ಪುರಂದಾಸರು ಭಾಳ ಚಂದ ಹೇಳ್ತಾರೆ ಈ ಮಾತಿನಲ್ಲಿ. ಗುರಿಯ ನೆಟ್ಟವನೇ ಬಿಲ್ಲಾಳು, ಗುರಿಯ ನೆಟ್ಟವನೇ ಬಿಲ್ಲಾಳು, ಹರಿಯ ಭಜಿಸಲರಿಯದವನೇ ಮಾಸಾಳು, ಹರಿಯ ಭಜಿಸಲರಿಯದವನೇ ಮಾಸಾಳು. ಹರಿಯಂದು ಓದಬೆಲ್ಲಬೋದು ಹಾಳು, ಹರಿಯಂದು ಓದಬೆಲ್ಲಬೋದು ಹಾಳು. ನಮ್ಮ ಪುರಂದರ ವಿಠಲ, ನಮ್ಮ ಪುರಂದರ ವಿಠಲ ಪಾರ್ಥನ ಮನೆ ಆಳು. ನಮ್ಮ ಪುರಂದರ ವಿಠಲ ಪಾರ್ಥನ ಮನೆ ಆಳು. ದೇವರ ವಿಚಾರದ ಬಗ್ಗೆ ಜ್ಞಾನಿಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಇದಕ್ಕೆಲ್ಲ ಮೂಲ ಯಾರು ಅಂತಂದರೆ ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯರು. ಮೊದಲು ಮಾಡಿದ ಕೃತಿ ಯಾರ ಕೃತಿ ಅಂತಂದರೆ ಮಧ್ವಾಚಾರ್ಯರೇ. ಇಡೀ ದಾಸ ಸಾಹಿತ್ಯದ ಪ್ರಾರಂಭವನ್ನು ಮಾಡಿದಂಥವರು. ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ದಾರಪಿ ನಾಂಸಕಂ ಇಂದಿರಾ ಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿರೋತ್ತೋದ್ಭುಜಾ ಭೋಗಿನಂ ಪ್ರೇಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. 12 ಹಾಡುಗಳನ್ನು ಮೊದಲಾಗಿ ಹಾಡಿದಂಥವರು. ಅದಕ್ಕೆ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕವಿದಾರಕ ದೇವವರೆಣ್ಯ. ಬಹಳ ಸುಂದರವಾದ ರೀತಿಯಲ್ಲಿ ಈ ಮಾತನ್ನು
ಆಚಾರ್ಯರು ಅಂದರು. ಒಬ್ಬೊಬ್ಬರು ಒಂದೊಂದು ಥರ ಅಂತಾರೆ. ಅದಕ್ಕೆ ನಮ್ಮ ಪ್ರಾಣೇಶದಾಸರಾಗಲಿ ಅಥವಾ ಪುರಂದಾಸರ ಹಾಡುಗಳನ್ನು ನೋಡ್ರಿ. ಒಂದು ಕಡೆ ಪುರಂದಾಸರು ಒಂದು ಮಾತು ಚಂದ ಹೇಳ್ತಾರೆ. ಯಾವುದು? ತರಳೇರನ್ನೇ ಕಪ್ಪು ಮೈಯವ ನ್ಯಾತರ ಚೆಲುವಾನೇ, ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲವೇನೆ, ಜಲಧಿಯೋಳು ವಾಸವೇನೆ ಮನೆಗಳಿಲ್ಲವೇ, ಲಲನೆ ಕೇಳು ಕಾಡಿಗಿಂತಾಲೇಸು ಅಲ್ಲವೇ, ಮಂದರಗಿರಿಯ ಪೊತ್ತಿದ್ದು ಅದು ಏನು ಚಂದವೇ, ಮಂದರಗಿರಿಯ ಪೊತ್ತಿದ್ದು ಅದು ಏನು ಚಂದವೇ, ಕಂದಾನೊಯ್ದು ಅಡೆಯೋಳಿಡುವುದ್ಯಾವ ನ್ಯಾಯವೇ. ರುದ್ರದೇವರ ಪತ್ನಿಯಾಗಿರತಕ್ಕಂಥ ಪಾರ್ವತೀದೇವಿಗೂ ಲಕ್ಷ್ಮೀದೇವಿಗೂ ಒಂದು ಜಗಳವನ್ನು ಮಾಡೋ ಕಾಲಕ್ಕೆ ಯಾವ ರೀತಿಯಾಗಿ ಸಂವಾದವಿತ್ತು ಎಂಬತಕ್ಕಂಥದ್ದು ದಾಸವರಣ್ಯರು ಪುರಂದಾಸರು ಭಾರಿ ಸುಂದರವಾದ ರೀತಿಯಲ್ಲಿ ದಶಾವತಾರ ಸ್ತೋತ್ರವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ಕೂರ್ಮ ರೂಪವನ್ನು ಎತ್ತಿ ಕೂರ್ಮಾವತಾರಿಯಾಗಿ ಇಡೀ ಮಂದರ ಪರ್ವತದ ಭಾರವನ್ನು ಹೊತ್ತಿರತಕ್ಕಂಥವನಾಗಿದ್ದಾನೆ ಸ್ವಾಮಿ. ಮೇಲಕ್ಕೆ ಹಾರಬಾರದು ಅಂತ ಮೇಲಕ್ಕೆ ಒಂದು ರೂಪ, ಪರಮಾತ್ಮನ ಒಂದು ರೂಪ, ಹಾವಿನಲ್ಲಿ ಭಗವಂತನ ಅನೇಕ ರೂಪಗಳು, ದೇವದಾನವರಲ್ಲಿ ಭಗವಂತನ ರೂಪಗಳು, ಹೀಗೆ ಮಂದರ ಪರ್ವತವನ್ನು ಸೆಳೆದಾಡಿದಾಗ ಅನೇಕ ವಸ್ತುಗಳು ಅದರಿಂದ ಹುಟ್ಟಿದುವಂತೆ. ಉಚ್ಚೈಸ್ರವಸಃ, ಕುದುರೆ, ಆನೆ, ಐರಾವತ, ಇದೇ ಮೊದಲಾಗಿರತಕ್ಕಂಥದ್ದು. ಮೊದಲು ಹವಿರ್ಧಾನಿ ಎಂಬತಕ್ಕಂಥ ಹಸು ಬಂತಂತೆ. ಮಂದರ ಪರ್ವತವನ್ನು ನಾವು ಕಡದಾಗ ಕೃಷ್ಣ ಪರಮಾತ್ಮ ಅದಕ್ಕೆ ಕೈಯಲ್ಲಿ ಕಡಗೋಲನ್ನು ಹಿಡಿದಿದ್ದಾನೆ. ಅಲ್ಲಿ ದೇವತೆಗಳು ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಕ್ಷೀರ ಸಮುದ್ರವನ್ನು ಕಡದರಂತೆ. ಅನೇಕ ಪದಾರ್ಥಗಳು ಮೊದಲು ಹಸು ಬಂದಾಗ ಅದನ್ನು ಬ್ರಾಹ್ಮಣರಿಗೆ ಕೊಟ್ಟರಂತೆ. ಇವತ್ತು ಎಲ್ಲರೂ ಹಸುವನ್ನು ತುಂಬ ಪ್ರೀತಿ ಮಾಡಬೇಕು. ಆಕಳು ಎಷ್ಟು ಸುಂದರವಾಗಿ ಜಗತ್ತಿನಲ್ಲಿ ಆನಂದ ಪಡ್ತದೋ ದೇಶ ಅಷ್ಟು ಸುಭಿಕ್ಷವಾಗಿರ್ತದಂತೆ. ಇದು ಶಾಸ್ತ್ರ ವೇದ ಸತ್ಯವಾಗಲೂ ಹೇಳ್ತದೆ. ಆಕಳಿಗೆ ಯಾವತ್ತು ಹಿಂಸೆಯಾಗತ್ತೋ ಆವಾಗಲೇ ಇಡೀ ಜಗತ್ತಿಗೆ ಅನೇಕ ತೊಂದರೆಗಳು ಉಂಟಾಗ್ತವಂತೆ, ಅದರಲ್ಲಿ ಸಂದೇಹ ಇಲ್ಲ. ಗೋ ಬಹಳ ಸುಂದರವಾಗಿರಬೇಕು. ಗೋ ಅಂತಂದರೆ ಅನೇಕ ಅರ್ಥಗಳಿದೆ. ಗೋ ಅಂತಂದರೆ ವೇದ, ವೇದದಿಂದ ಪರಮಾತ್ಮನೇ ಸರ್ವೋತ್ತಮನಾಗಿ ತಿಳಿತಾನೆ. ವಾದರಾಜರು ಬಹಳ ಚಂದ ಹೇಳ್ತಾರೆ, ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ. ವೇದ ಪಾರಾಯಣ ಪ್ರಿಯ ಯಾರು ಅಂದರೆ ಭಗವಂತ ಒಬ್ಬನೇ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ಅಂತ ಗೋಶಬ್ದ ವಾಚ್ಯನಾಗಿರ್ತಕ್ಕಂಥವನು ಭಗವಂತ. ಗೋ ಅಂತಂದರೆ ಮೋಕ್ಷ, ಮೋಕ್ಷದ ಅರಸು ಭಗವಂತ, ಮೋಕ್ಷಕ್ಕೆ ಅರಸಾಗಿರತಕ್ಕಂಥವನು. ನಾಳೆ ಭಗವಂತ ಪ್ರಕಟನಾದಂಥ ದಿವಸ, ಅದ್ಭುತವಾದಂಥ ದಿವಸ. ನಾಳೆಗೆ ಇಡೀ ದೇಶಕ್ಕೆ ಹಬ್ಬ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಒಬ್ಬ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ನರಕಾಸುರ ಎಂಬತಕ್ಕಂಥ ದೈತ್ಯನನ್ನು ಸಂಹಾರ ಮಾಡಿದಂಥ ದಿವಸ. ನರಕ ಚತುರ್ದಶಿ ಪರ್ವದ ದೀನ ಹರುಷಾಭಿ ಪ್ರಕಟಾದನು ದೇವ, ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿನಾನವಗೆ, ಪೊಗಳಿ ಕೃಷ್ಣಯ್ಯನ ಮಹಿಮೆಯ, ಪೊಗಳಿ ಕೃಷ್ಣಯ್ಯನ ಮಹಿಮೆಯ, ಮುಕ್ತಿ ನಗರದ ಅರಸನ ಕೀರ್ತಿಯ. ಇವನು ಯಾರು? ಮುಕ್ತಿ ನಗರದ ಅರಸು. ಮುಕ್ತಿಯ ನಗರದ ಅರಸು ಯಾರು ಅಂದರೆ ನಮ್ಮ ಉಡುಪಿಯ ಕೃಷ್ಣ. ಮುಕ್ತಿ ನಗರದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನ ವೆಂಕಟೇಶನೋ, ಜಗದೀಶ ಪ್ರಸನ್ನ ವೆಂಕಟೇಶನೋ, ಭಕ್ತರ ಗಹಾರಿ, ಭಕ್ತರ ಗಹಾರಿ, ಭಕ್ತರ ಗಹಾರಿ, ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿನಾನವಗೆ. ನಾಳೆಗೆ ಭಗವಂತ ಅವತಾರ ಮಾಡಿ ಅದ್ಭುತವಾದ ಕಾರ್ಯವನ್ನು ಮಾಡಿರತಕ್ಕಂಥ ದಿವಸ ನರಕ ಚತುರ್ದಶಿ. ಅದಕ್ಕೆ ಇಡೀ ದೇಶ ತುಂಬ ಪಟಾಕಿಯನ್ನು ಹಾರಿಸಿ ಆನಂದ ಪಡ್ತೀವಿ.
ಯಾಕೆ ಪಡ್ತೀವಿ ಎಂಬ ದೀಪಾವಳಿ ಅಂದರೆ ಪಟಾಕಿ ಹೆಗರಿಸೋದು ಒಂದೇ ಗೊತ್ತು, ಯಾಕೆ ಹೆಗರಿಸ್ತೀವಿ ಎಂಬತಕ್ಕಂಥದ್ದು ಗೊತ್ತಿಲ್ಲ. ನರಕಾಸುರನನ್ನು ಸಂಹಾರ ಮಾಡಿದಂಥ ದಿವಸ, ಜಗತ್ತಿಗೆ ಆನಂದವನ್ನು ಕೊಟ್ಟಂಥ ದಿವಸ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೋಸ್ಕರ ದೀಪಾವಳಿ ಎಂಬತಕ್ಕಂಥ ಹಬ್ಬವನ್ನು ಮಾಡಿ ಸಿಡಿಮದ್ದುಗಳನ್ನು ಸಿಡಿಸಿ ಆನಂದ ಪಡ್ತಕ್ಕಂಥವರಾಗ್ತೀವಿ. ಇದು ಅಂಥ ಯಾವ ಅನೇಕ ವಸ್ತುಗಳು ಮಂದರ ಪರ್ವತದಿಂದ ಮೇಲಕ್ಕೆ ಬಂದುವು. ಕೊನೆಯಲ್ಲಿ ಹವಿರ್ಧಾನಿ ಹಸುವು, ಅನೇಕ ಮುತ್ತು ರತ್ನ ವಜ್ರಬೈಢೂರುಗಳು, ಚಂದ್ರ ಸೂರ್ಯರು ಎಲ್ಲರೂ ಬರ್ತಾರೆ. ಕೊನೆಯಲ್ಲಿ ಲಕ್ಷ್ಮೀದೇವಿಯೂ ಕೂಡ ಪ್ರಾದುರ್ಭೂತಳಾಗ್ತಾಳೆ. ದೇವತೆಗಳೆಲ್ಲ ಆ ಲಕ್ಷ್ಮೀದೇವಿಯನ್ನು ಕರೆದು ತೋರಿಸ್ತಾರಂತೆ. ಅಮ್ಮ ಎಲ್ಲರೂ ಇದ್ದಾರೆ, ಯಾರನ್ನಾರ್ದು ಮದುವೆ ಆಗ್ತೀಯ ನೋಡಮ್ಮ ಎಂಬುದಾಗಿ ಆ ಲಕ್ಷ್ಮೀದೇವಿಯನ್ನು ಕುರಿತು ಕೇಳಿದ್ರಂತೆ. ಮೊದಲು ಯಾರನ್ನ ತೋರಿಸಿದ್ರು ಅಂದರೆ ಗಣಪತಿಯನ್ನು ತೋರಿಸಿದ್ರಂತೆ ಲಕ್ಷ್ಮೀದೇವಿಗೆ. ಆಕೆ ಅಂತಾಳಂತೆ, ಬೆನಕನೊಲ್ಲೆ ನೋವ. ಯಾಕಮ್ಮ? ತುಲಕಿ ಆಡುವನ. ಗೋಣೆ ನಿಂತಿಲ್ಲ ಅವನಿಗೆ, ಅವನಿಗೇನು ಮದುವೆ ಅಂತ, ಹಣೆ ಬರ ಅಂತ. ಬೆನಕನೊಲ್ಲೆ ನೋವ ತುಲಕಿ ಆಡುವನ. ಷಣ್ಮುಖನ್ ತೋರಿಸಿದ್ರಂತೆ. ಷಣ್ಮುಖನೊಲ್ಲೆ ನೋವ ಬಹುಬಾಯವನ. ಇಂದ್ರನೊಲ್ಲೆ ನೋವ ಮೈಯೆಲ್ಲ ಕಣ್ಣಿನವ. ಇಂದ್ರನೊಲ್ಲೆ ನೋವ ಮೈಯೆಲ್ಲ ಕಣ್ಣಿನವ. ಚಂದ್ರನೊಲ್ಲೆ ನೋವ ಕಳೆಗುಂದುವವನ. 15 ದಿವಸ ಇರ್ತಾನೆ, 15 ದಿವಸ ಓಂ ಸ್ವಸ್ತಿ ಏನಿಲ್ಲ. ಚಂದ್ರನೊಲ್ಲೆ ನೋವ ಕಳೆಗುಂದುವವನ. ರವಿಯನೊಲ್ಲೆ ನೋವ. ಸೂರ್ಯನಾಗ್ಬೋದೆ ನೋಡು ಅಂತಂದ್ರಂತೆ. ರವಿಯನೊಲ್ಲೆ ನೋವ ಉರಿದು ಮೂಡುವನ. ಹರನೊಲ್ಲೆ ನೋವ ಮರಳುಗೊಂಬುವನ. ಜಗಕ್ಕೆ ಚೆಲುವ ಚೆನಿಗರಾಯ. ಜಗಕ್ಕೆ ಚೆಲುವ ಚೆನಿಗರಾಯ. ಪುರಂದರ ವಿಠ್ಠಲನ ಕರೆದು ತಾರೆ. ಜಗಕ್ಕೆ ಚೆಲುವ ಚೆನಿಗರಾಯ. ಪುರಂದರ ವಿಠ್ಠಲನ ಕರೆದು ತಾರೆ. ಈ ಮಾತನ್ನು ಹೇಳಿ ಆ ಲಕ್ಷ್ಮೀದೇವಿಯರು ಬಾಡದೇ ಇರತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಜಗದೊಡೆಯನಾಗಿರತಕ್ಕಂಥ ಪರಮಾತ್ಮ ಲಕ್ಷ್ಮೀಪತಿ ಅಂತ ಭಗವಂತನ ಕೊರಳಲ್ಲಿ ಹೂವಿನ ಹಾರವನ್ನು, ಬಾಡದೇ ಇರತಕ್ಕಂಥ ಆಹಾರವನ್ನು ಹಾಕತಕ್ಕಂಥವಳಾಗ್ತಾಳೆ. ಆದರೆ ಈ ಪ್ರಸಂಗವನ್ನು ಅಲ್ಲಲ್ಲಿ ನಾವು ನೋಡಬೇಕು. ರಾಮಾವತಾರದಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯತೆ ಉಂಟು. ರಾಮಾವತಾರದಲ್ಲಿ ಜನಕರಾಜನ ಕಡೆಯಿಂದ ಒಂದು ಪತ್ರ ವಿಶ್ವಾಮಿತ್ರ ಋಷಿಗಳಿಗೆ ಬಂತಂತೆ. ಜಾನಕಿಯ ಸ್ವಯಂವರ ಆಗ್ತಾ ಇದೆ. ಮಿಥಿಲಾ ಪಟ್ಟಣ, ಮಿಥಿಲಾ ಎಂಬತಕ್ಕಂಥದ್ದು ಈಗ ಏನಾಗಿದೆ ಅಂತಂದರೆ ಅದು ಸಾಲಿಗ್ರಾಮ ಕ್ಷೇತ್ರ, ಗಂಡಿಕಾ ನದಿ, ನೇಪಾಳವೇ ಈಗ ನೇಪಾಳ ಅಂತ ಕರಿತೀವಿ. ಆವಾಗ ಮಿಥಿಲೆ ಅದು ಜನಕರಾಜನ ರಾಜ್ಯವಾಗಿರತಕ್ಕಂಥ ನೇಪಾಳ, ಅದು ಹಿಂದೂ ರಾಷ್ಟ್ರ. ಈಗಲೂ ಕೂಡ ಪರಮಾತ್ಮನ ಚಿಹ್ನೆಯುಕ್ತವಾದ ನೋಟುಗಳೇ ಅಲ್ಲಿ ಚಲಾವಣೆ ಆಗ್ತವೆ. ನಮ್ಮ ಭಾರತ ಎಂಬತಕ್ಕಂಥದ್ದು ಹಿಂದೂ ರಾಷ್ಟ್ರ ಅಂತ ಹೆಸರಿಗೆ ಅಷ್ಟೇ ಹೊರತು ಹಿಂದುತ್ವ ಎಂಬತಕ್ಕಂಥದ್ದು ಇಲ್ಲಿ ನಶಿಸಿದಷ್ಟು ಇನ್ನೆಲ್ಲೂ ನಶಿಸಿಲ್ಲ ಅಂತ ಹೇಳಿದರೆ ಏನು ತಪ್ಪೇನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿ ಮಾತ್ರ ಭಗವಂತನ ಮುದ್ರೆಯುಕ್ತವಾಗಿರತಕ್ಕಂಥ ಇವೇ ಏನು ನೋಟುಗಳೇ ಚಲಾವಣೆ ಆಗ್ತಕ್ಕಂಥದ್ದಾಗತ್ತೆ. ಅಂಥ ನೇಪಾಳದಲ್ಲಿ ಸೀತಾ ಸ್ವಯಂವರ ಎಂಬತಕ್ಕಂಥದ್ದು ಆಯಿತು. ಜನಕರಾಜ ಆ ದೇಶದ ದೊರೆ. ಜನಕರಾಜ ಕೇಳಿದಷ್ಟು, ಭಗವಂತನ ಕಥೆ ಕೇಳಿದಷ್ಟು ಇನ್ಯಾರೂ ಕೇಳಲಿಲ್ಲಂತೆ. ಭಗವಂತನ ಕಥೆಯನ್ನು ಕೇಳುವಾಗ ಜನಕಾಭಿರಾಜ ಋಷಿಗಳಂತೆ ಇರಬೇಕು ಎಂಬುದಾಗಿ ದಾಸವರಣ್ಯರು ಭಾರೀ ಸುಂದರವಾಗಿ ಜನಕರಾಜನ ಬಗ್ಗೆ ಮಾತಾಡ್ತಕ್ಕಂಥವರಾಗ್ತಾರೆ. ಅಂತ ಜನಕರಾಜನ ಕಡೆಯಿಂದ ಪತ್ರ ಬಂದಾಗ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದ್ರಂತೆ ವಿಶ್ವಾಮಿತ್ರ ಋಷಿಗಳು. ಎಲ್ಲರೂ ಕೂತಿರೋ ಕಾಲಕ್ಕೆ ಎಲ್ಲರೂ ಬಂದು ಆ ಶಿವಧನಸ್ಸನ್ನು ಎತ್ತುವ ಪ್ರಯತ್ನವನ್ನು ಮಾಡಿದರಂತೆ. ರಾವಣಾದಿಗಳೆಲ್ಲ ದೈತ್ಯರೆಲ್ಲ ಬಂದಿದ್ದರು. ರಾವಣ ಎತ್ತಲಿಕ್ಕೆ ಹೋಗಿ ಅದ್ರ ಮೈ ಮೇಲೆ ಹಾಕ್ಕೊಂಡು ಏಳಲಿಕ್ಕೆ ಬರಲಿಲ್ಲಂತೆ. ಆಮೇಲೆ ಅನೇಕ ಜನರು ಹೋಗಿ ಎಬ್ಬಿಸುವಂಥ ಕೆಲಸ ಆಯಿತಂತೆ. ರಾವಣನಿಗೆ ತುಂಬ ಮುಖಭಂಗ ಆಯಿತು. ಆವಾಗಲೇ ಜಾನಕಿಯ ಮೇಲೆ ಸೇಡು ಎಂಬತಕ್ಕಂಥದ್ದು ರಾವಣನಿಗೆ ಬಂದಿರೋದು. ಸರಿ, ಅಷ್ಟಾದ ನಂತರ ಎಲ್ಲರ ಕೆಲಸ ಮುಗಿದ ಮೇಲೆ ಇನ್ಯಾರೂ ಇಲ್ಲ ಅಂತನ್ನೋ ಕಾಲಕ್ಕೆ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರಂತೆ ರಾಮಚಂದ್ರನಿಗೆ, ಏಳು ರಾಮ ಎಂದೇಳಲು ಮುನಿತ ಸಾಗಿದ ಮರಿಕೆ ಸರಿಯಂತೆ ಬಿಲ್ಬಾಗಿ ಮುರಿದು ಎರಡೋಳಂತೆ. ಸಾಕ್ಷಾತ್ ಪರಮಾತ್ಮ ಹೋಗ್ತಾನೆ ರಾಮಚಂದ್ರ. ಅಲ್ಲಿ ಹೋಗಿ ಬಿಲ್ಲಿಗೆ ಹಗ್ಗ ಕಟ್ಟಬೇಕಾಗಿತ್ತು ಜಾನು. ಆದರೆ ಈ ಭೂಪ ಏನು ಮಾಡಿದ ಅಂತಂದರೆ
ಹಗ್ಗ ಕಟ್ಲಿಕ್ಕೆ ಹೋಲಿಲ್ಲಂತೆ, ಬಿಲ್ಲೇ ಮುರಿದಿಟ್ಬಿಟ್ಟಂತೆ. ಯಾಕಂದರೆ ದೈತ್ಯರೆಲ್ಲ ಏನಂತಿದ್ರು ಅವರು, ಬಿಲ್ಲಿಗೆ ಹಗ್ಗ ಕಟ್ಟಬೇಕಾಗಿತ್ತು, ಬಿಲ್ಲ ಕ್ಯಾನ್ಸಲ್ ಅಂದ್ರು ಅನ್ನೋ ಪೈಕಿನೇ ಇವರು ದೈತ್ಯರು ಏನು ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೆ ಏಳು ರಾಮ ಎಂದೇಳಲು ಮುನಿತಾ ಸಾಗಿದ ಮರಿಕೆ ಸರಿಯಂತೆ ಬಿಲ್ಬಾಗಿ ಮುರಿದು ಎರಡೋಳಂತೆ ಆಗ ಸೀತೆ ಪೂಮಾಲೆ ಹಾಕಿದಳ್ ಪಾದಕ್ಕೆ ಎರಗದೆ ಬಹು ಚಿಂತೆ. ಪಕ್ಕದಲ್ಲಿರ್ತಕ್ಕಂಥ ಸುಹಾಸನಿ ಸ್ತ್ರೀಯರೆಲ್ಲ ಸೀತಾದೇವಿಯರಿಗೆ ಹೇಳಿದ್ರಂತೆ, ಅಮ್ಮ ನಾಳೆಗೆ ತಾಳಿ ಕಟ್ತಾನೆ ಶ್ರೀರಾಮಚಂದ್ರ, ಹೋಗಿ ನಮಸ್ಕಾರ ಮಾಡಿಬಿಡು ತಾಯಿ ಅಂತಂದ್ರಂತೆ. ಆಕಿ ಸೀತಾದೇವಿ ಹೇಳ್ತಾಳೆ, ಒಂದಲ್ಲ ಹತ್ತಲ್ಲ ನೂರಲ್ಲ ಸಾವಿರಲ್ಲ 1,00,000 ಬೇಕಾದ್ರೂ ಹೂವಿನ ಹಾರ ಹಾಕ್ತೀನಿ, ಈ ಪಾದಕ್ಕೆ ಮಾತ್ರ ನಾನು ನಮಸ್ಕಾರ ಮಾಡೋದಿಲ್ಲ ಅಂತಂದಂತಕಿ. ಅಮ್ಮ ನೀನೇ ಮಾಡಲಿದ್ರೆ ಮುಂದಿನವ್ರು ಯಾರೂ ಮಾಡೋದಿಲ್ಲ, ಹೆಂಗಸರು ಪಾಪ ಗಂಡಸರ ಪಾದಗಳೆಲ್ಲ ಖಾಲಿ ಬೀಳ್ತಾವ, ಅವ್ರ ಗಂಡಂದ್ರ ಪಾದ, ಅದಕ್ಕೋಸ್ಕರ ಏನಾದರೂ ನಮಸ್ಕಾರ ಮಾಡ್ತಾಯಿ ಎಂಬುದಾಗಿ ಬೇಕಾದಷ್ಟು ಹೇಳಿದ್ರಂತೆ. ಆಕೆ ಅಂದ್ಲು, ಪಾದಕ್ಕೆ ಎರಗದೆ ಬಹು ಚಿಂತೆ, ನಾನು ಮಾತ್ರ ಈ ಪಾದಕ್ಕೆ ನಮಸ್ಕಾರ ಮಾಡೋದೇ ಇಲ್ಲ ಅಂತಂದಂತೆ. ಮಾಡೇಬೇಕು ತಾಯಿ, ನಾಳೆ ತಾಳಿ ಕಟ್ತಾನ, ಗಂಡ ಆದಮೇಲೆ ಗಂಡಗೆ ನಮಸ್ಕಾರ ಮಾಡದಿದ್ರೆ ಹೆಂಡತಿ ನಮಸ್ಕಾರ ಮಾಡು ಅಂತಂದರೆ ಸೀತಾದೇವಿ ಹೇಳ್ತಾಳಂತೆ, ಒಂದು 15 ನಿಮಿಷ 20 ನಿಮಿಷ ನನಗೆ ಟೈಮ್ ಕೊಡಬೇಕು, ಶ್ರೀರಾಮಚಂದ್ರನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ನನಗೆ ಸಮಯ ಬೇಕು ಅಂತಂದು. ಯಾಕೆ? ಈ ಆಭರಣಗಳನ್ನೆಲ್ಲ ತೆಗೆದಿಟ್ಟು ನಾನು ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತಂತಾಳಂತೆ ಸೀತಾದೇವಿ. ಯಾಕೆ ತಾಯಿ ಅಂತಂದರೆ, ಕಲ್ಲು ಕಾಂತಿಯ ಮಾಡಿದ ಪಾದಕ್ಕೊಲ್ಲೆನು ನಾನೆಂದೇಳಿದಳು. ಈ ಬರೋ ಕಾಲಕ್ಕೆ ಒಂದು ಕಲ್ಲನ್ನು ಇವನ ಪಾದದ ಸ್ಪರ್ಶದಿಂದ ಒಂದು ಹೆಣ್ಣಾಗಿ ಪರಿವರ್ತನೆ ಮಾಡಿದಂಥ ಪಾದ ಇದು ಅಲ್ಲ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ, ಬಲು ಕಲ್ಲಿನ ಹರಳು ಧರಸಿಹಲು, ನಾ ವಜ್ರ ಮಾಣಿಕ್ಯ ಮುತ್ತು ರತ್ನ ಎಲ್ಲ ಹಾಕ್ಕೊಂಡೀನಿ, ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಅವನ ಪಾದದ ಸ್ಪರ್ಶದಿಂದ ಅವನ ಧೂಳಿಯಿಂದ ಈ ಒಂದೊಂದು ಹರಳುಗಳು ಕಲ್ಲುಗಳೆಲ್ಲ ಹೆಣ್ಣಾಗಿ ಬಿಟ್ರೆ ರಾಮಚಂದ್ರ ನನಗೆ ಸಿಗೋದಿಲ್ಲ, ಅವರೆಲ್ಲ ಕಲೆ ಬಿದ್ದುಬಿಡ್ತಾರೆ, ನನ್ನ ಗಂಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ನಮಸ್ಕಾರ ಮಾಡೋದಿಲ್ಲ. ಕಲ್ಲು ಕಾಂತಿಯ ಮಾಡಿದ ಪಾದಕ್ಕೊಲ್ಲೆನು ನಾನೆಂದೇಳಿದಳು, ಬಲು ಕಲ್ಲಿನ ಹರಳು ಧರಸಿಹರು, ಎಲ್ಲ ಸ್ತ್ರೀಯರು ಗೈಯಲು ನಾ ಮತ್ತೆಲ್ಲಿಗೆ ಹೋಗುವೆನೆಂದೆನಲು. ಅಂದು ಮಾತು ಕೇಳಿ ಸುಂದರಿಯರು ಆನಂದದಿ ಮುಗುಳ್ನಗೆ ನಗುತಿಹರು, ದಯ ಸಿಂಧುವಿಗೆರಗಂಧೇಳಿದರು. ಬಂದು ಸೀತೆ ಮುಕ್ಕುಂದನ ಪಾದಕ್ಕೊಂದಿ ಸ್ತುತಿಸಿ ಗೈಯುತ್ತಲಿರಲು, ಸುರರಂಬರದೋಳು ಸುರಿಸಿದ್ರ ಪುಷ್ಪವು ಸಿರಿಧ್ವರಿ ಸೀತಾರಾಮನಿಗೆ. ಪರಮಾತ್ಮನು ಸ್ಮರಿಸಲು ಇಹ ಪರ ಸುಖ ಮರೆಯದೆ ಕೊಡುವನು ಅತಿ ಬೇಗ. ಮಂಗಲ ಮಚ್ಚಗೆ ಮಂಗಲ ಕೂರ್ಮಗೆ ಮಂಗಲ ಕಿಟಿ ನರಸಿಂಹನಿಗೆ, ಮಂಗಲ ಬಟು ಭಾರ್ಗವ ಶ್ರೀರಾಮಗೆ, ಮಂಗಲ ಕೃಷ್ಣ ಮೂರುತಿಗೆ. ನರಹರಿ ವಿಠಲನ ಸ್ಮರಿಸಲು ಅನುದಿನ ಪರಿಪರಿ ಸೌಖ್ಯವ ಕೊಡುತಿಹನು, ತನ್ನ ಶರಣರ ಕಾದುಕೊಂಡಿರುತಿಹನು. ವರ ಬುದ್ಧಾಯ ರೂಢನಿಗೊಂದಿಪೆ ಗುರು ಮಧ್ವೇಶನಿಗರ್ಪಿಪೆನು. ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಸೀತಾರಾಮ, ರಾಮ ರಾಮ ದಶಶಂದನ ಸುತ ಶ್ರೀ ರಾಮ ರಾಮ ಮೇಘಶ್ಯಾಮ. ಮುಂದೆ ಮಂಗಳ ಕಥೆ ಹೇಳ್ತೀನಿ ಇಲ್ಲೋ, ಯಾಕಂದರೆ ಯಾವಾಗ 15 ನಿಮಿಷ ಮುಗಿದೋಗುತ್ತೋ ಅಂತ ಭಯ, ಅದಕ್ಕೋಸ್ಕರ ಮಂಗಳದ ಮಾತು ಈಗ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟೆ, ಮತ್ತಿನ್ನೇನಿಲ್ಲ. ಈ ರೀತಿಯಾಗಿ ಪರಮಾತ್ಮನಿಗೆ ಅವತಾರ ಮಾಡಿದ ಲಕ್ಷ್ಮೀದೇವಿ ನೇರವಾಗಿ ಭಗವಂತ ಎಲ್ಲಿಗೆ, ಆ ಮಂದರ ಪರ್ವತದಲ್ಲಿ ಅವತಾರ ಮಾಡಿದ ಸಾಕ್ಷಾತ್ ಲಕ್ಷ್ಮೀದೇವಿಯರು ಬಂದು ಹೂವಿನ ಹಾರವನ್ನು ಯಾರಿಗೆ ಹಾಕ್ತಾರೆ? ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಹಾಕ್ತಾರೆ. ಮಧ್ಯದಲ್ಲಿ ವಿಷ ಬಂತು, ಆ ವಿಷವನ್ನು ಯಾರು ಪಾನ ಮಾಡಿದರು ಅಂದರೆ ಸಾಕ್ಷಾತ್ ವಾಯುದೇವರು. ವಾಯುದೇವರಲ್ಲಿ ಇಸ್ಕೊಂಡು ರುದ್ರದೇವರು ಪಾನ ಮಾಡತಕ್ಕಂಥವರಾಗ್ತಾರೆ. ರುದ್ರದೇವರು ಪಾನ ಮಾಡಿದ್ದ ಸಲುವಾಗಿ ರುದ್ರದೇವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ವಿಷಕಂಠಕರು ಆಗತಕ್ಕಂಥವರಾಗ್ತಾರೆ. ಒಳಗೆ ಹೋದರೆ ರುದ್ರದೇವರು ಬಹಳ ತ್ರಾಸ ಪಡ್ತಿದ್ರು. ಅದ ಕಂಠದಲ್ಲೇ ವಿಷವನ್ನು ಉಳಿಸಿಕೊಳ್ಳುವಾಗಿ ನೀಲಕಂಠ ಎಂಬತಕ್ಕಂಥ ಹೆಸರು ರುದ್ರದೇವರಿಗೆ ಬಂತು. ಕಣ್ಣುಗಳು ಮ್ಯಾಲೆ ನಿಂತುಕೊಂಡುವಂತೆ. ಅದಕ್ಕೋಸ್ಕರ ತಂಪಾಗಲಿಕ್ಕೆ, ತಕ್ಷಣದಲ್ಲಿ ತಂಪಾಗಲಿಕ್ಕೆ ಹಾವು ತುಂಬ ತಂಪಂತೆ. ಹಾವಿನ ದೇಹ ತುಂಬ ತಂಪಾಗಿರ್ತದೆ. ಯಾರಿಗಾದರೂ ಅನುಮಾನ ಇತ್ತು ಅಂದರೆ ಹಿಡಿದು ನೋಡ್ತಿದ್ರು, ನೋಡ್ರಿ ನಾವೇನು ಬನ್ನಲ್ಲ. ಹಾವು ತುಂಬ ತಂಪಂತೆ. ಅಂಥ ಹಾವನ್ನು ರುದ್ರದೇವರ ಕೊರಳಿಗೆ ಸುತ್ತಾರೆ, ಮೊದಲು ಬ್ಯಾಂಡೇಜು. ತದನಂತರದಲ್ಲಿ ಇನ್ನೂ ತಂಪು ಬೇಕು ಅಂತನ್ನೋ ಕಾಲಕ್ಕೆ ಏನು ಮಾಡಿದ್ರು, ಗಂಗೆಯನ್ನು ತಂದಿಟ್ರಂತೆ. ಅದೂ ಸರಿ ಹೋಗಲಿಲ್ಲ. ಇನ್ನೂ ತಂಪು ಬೇಕು ಅಂತ ಸಲುವಾಗಿ ಚಂದ್ರನನ್ನು ತಂದಿಟ್ರಂತೆ. ಅದಕ್ಕೆ ಚಂದ್ರಮೌಳೇಶ್ವರ
ಇನ್ನೂ ತಂಪು ಬೇಕು ಅಂತ ಸಲುವಾಗಿ. ಅದಕ್ಕೂ ಸರಿ ಹೋಗಲಿಲ್ಲ ಅಂತ ಸಲುವಾಗಿ ICU ಅಲ್ಲಿಟ್ಟರಂತೆ. ಕೈಲಾಸ ಪರ್ವತ ಬರಫಿನ ಬೆಟ್ಟ, ಅದರಲ್ಲಿ ಒಂದು ಗುಹವನ್ನು ಮಾಡಿ ಅದರಲ್ಲಿ ICU ಅಲ್ಲಿಟ್ಟರಂತೆ ರುದ್ರದೇವರನ್ನು. ಇಷ್ಟು ಕೆಲಸ ಆಯಿತು. ಒಂದು ವಿಷವನ್ನು ಪಾನ ಮಾಡಿದ ಸಲುವಾಗಿ ರುದ್ರದೇವರಿಗೆ ಅಂಥ ಕಥೆ ಇದು. ಕೊನೆಯಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡು ಮಂದರ ಪರ್ವತವನ್ನು ಮತ್ತಿಷ್ಟು ಸೆಳೆದಾಗ ಅಲ್ಲಿ ಸಾಕ್ಷಾತ್ ಭಗವಂತ ಧನ್ವಂತರಿ ರೂಪದಿಂದ ಮೇಲಕ್ಕೆ ಅಮೃತದ ಕಲಶವನ್ನಿಟ್ಟುಕೊಂಡೇ ಮೇಲಕ್ಕೆ ಬರತಕ್ಕಂಥವನಾಗ್ತಾನೆ. ಬಂದಾಗ ಅಂಥ ಯಾವ ಕಲಶವನ್ನು ದೈತ್ಯರು ಏನು ಮಾಡ್ತಾರೆ, ಭಗವಂತನ ಕೈಯಿಂದ ಕಿತ್ಕೊಂಡ್ಬಿಟ್ರು. ಅಲ್ಲ, ಪರಮಾತ್ಮ ಆಗಲೇ ಅವರಿಗೆಲ್ಲ ಬುದ್ಧಿ ಕಲಿಸ್ಬೋದಾಗಿತ್ತಲ್ಲ. ಅಂದರೆ ಡಾಕ್ಟರ್ ಆದಂಥ ವ್ಯಕ್ತಿ ಔಷಧವನ್ನು ಯಾರು ಕೇಳಿದರೂ ಕೂಡ ಕೊಡಬೇಕು, ಎಂಥ ದ್ವೇಷಿಯಾದರೂ ಕೂಡ ಔಷಧ ಕೊಡಬೇಕು ಅಂತ ಆ ರೂಪದಿಂದ ತೋರಿಸಿಕೊಟ್ಟ. ಹಾಗೆ ತೋರಿಸಿಕೊಟ್ಟು ಕೊನೆಯಲ್ಲಿ ಒಂದು ಅವತಾರ ಮಾಡ್ತಾನೆ ಭಗವಂತ. ಅತ್ಯಂತ ಸುಂದರವಾದ ಮೋಹಿನಿ ರೂಪವನ್ನು ಎತ್ತತಕ್ಕಂಥವನಾಗಿದ್ದಾನೆ ಭಗವಂತ. ಅದ್ಭುತವಾದ ರೂಪ, ಮೋಹಿನಿ ರೂಪ. ಆ ರೂಪದಿಂದ ಎಲ್ಲರೂ ಮರಳುಗೊಂಡಂಥವರಾಗಿ ದೈತ್ಯರಿಗೆಲ್ಲ ಮೋಹವನ್ನು ಉಂಟು ಮಾಡಿ ದೇವತೆಗಳಿಗೆಲ್ಲ ಸಾತ್ವಿಕ ಮನಸ್ಸನ್ನು ಕೊಟ್ಟು ದೈತ್ಯರ ಒಂದು ಪಂಕ್ತಿಯಲ್ಲಿ ಕೂತ್ಕೊಳ್ರಿ ಅಂತ 66 ಕೋಟಿ ದೈತ್ಯರನ್ನು ಕೂಡಿಸಿ 33 ಕೋಟಿ ದೇವತೆಗಳಿಗೆ ಅಮೃತವನ್ನು ಹಂಚತಕ್ಕಂಥವನಾಗಿದ್ದಾನೆ ಭಗವಂತ. ಅವರವರ ಯೋಗ್ಯತಾನುಸಾರವಾಗಿ ಅವರ ಕರ್ಮಾನುಸಾರವಾಗಿ ಭಗವಂತ ಅವರಿಗೆ ಸುಖಾವಿಗನ್ನು ಕೊಡ್ತಾನಂತೆ. ಇದು ಮೋಸ ಅಲ್ಲ. ಸ್ವರೂಪದಲ್ಲಿ ಇದ್ದರೆ ಮಾತ್ರ ಸುಖ, ಸ್ವರೂಪದಲ್ಲಿ ಇರಲಿಲ್ಲ ಅಂತಂದರೆ ಏನು ಸುಖ ಕೇಳಿದರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದೇ ಒಂದು ನಿದರ್ಶನ ಹೇಳ್ತೀನಿ. ತಕ್ಕಡೆಯಲ್ಲಿ ಎಡಪಕ್ಕದಲ್ಲಿ ಒಂದು ಕಲ್ಲು ಇರ್ತದೆ, ಕಬ್ಬಿಣದ ಕಲ್ಲು, ಬಲಪಕ್ಕದಲ್ಲಿ ಬಂಗಾರದ ತುಂಡಿರುತ್ತೆ. ಎರಡೂ ತೂಗುತ್ತಾರೆ ಸರಿಸಮಾನವಾಗಿ. ಒಂದು 10 ಗ್ರಾಮ್ ಇರ್ತದೆ. 10 ಗ್ರಾಮ್ ಬಲಪಕ್ಕದಲ್ಲಿರತಕ್ಕಂಥ ಬಂಗಾರಕ್ಕೆ 31,000 ರೂಪಾಯಿ, ಎಡಪಕ್ಕದಲ್ಲಿರತಕ್ಕಂಥ ಕಲ್ಲಿಗೆ 30 ರೂಪಾಯಿ. ಯಾಕೆ? 30 ರೂಪಾಯಿ ಕೊಟ್ಟರೆ ಬಲಭಾಗದಲ್ಲಿರತಕ್ಕಂಥ ಬಂಗಾರದ ತುಂಡು ನಮಗೆ ಕೊಡೋದಿಲ್ಲ. 30,000 ಕೊಟ್ಟು ಎಡಪಕ್ಕದಲ್ಲಿರತಕ್ಕಂಥ ಕಬ್ಬಿಣದ ಕಲ್ಲೋದಿಲ್ಲ. ಇದಕ್ಕೆ ಉತ್ತರ ಹೇಳಿ ನೋಡೋಣ. ಸ್ವರೂಪದಲ್ಲಿ ಆ ಶಕ್ತಿ ಎಂಬತಕ್ಕಂಥದ್ದು ಬಂಗಾರಕ್ಕೆ ಹೇಗೆ ಉಂಟೋ, ಒಂದು ಜಡವಸ್ತುವಿನಲ್ಲೇ ಹಾಗಿರಬೇಕಾದರೆ ಚೇತನರಲ್ಲಿ ಸ್ವಭಾವ ವ್ಯತ್ಯಾಸ ಇರಬೇಕೋ ಬೇಡವೋ? ಚೇತನ ವಿಲಕ್ಷಣ ನೂತನ ಪದಾರ್ಥದೊಳಗೆ ನೂತನಕ್ಕೆ ನೂತನ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. ಪರಮಾತ್ಮ ಅದರೊಳಗಿದ್ದು ವ್ಯಾಪಾರವನ್ನು ಮಾಡ್ತಕ್ಕಂಥವನಾಗ್ತಾನಂತೆ ಭಗವಂತ. ಈ ರೀತಿಯಾಗಿ ದೈತ್ಯರಿಗೆಲ್ಲ ಮೋಸಗೊಳಿಸಿ ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸ್ತಕ್ಕಂಥವನಾಗ್ತಾನೆ. ಅಮೃತವನ್ನು ಉಂಡಿರತಕ್ಕಂಥ ದೇವತೆಗಳು ತುಂಬ ಆನಂದ ಪಡ್ತಕ್ಕಂಥವರಾದರು. ಆನಂದಪಟ್ಟು